ಓಕೆ, ಈಗ ಡಿಸ್ಕಸ್ ಮಾಡ್ರಿ ಇದ್ರದ್ದು ಏನಪ್ಪ. ಈ ಥರ ಹಿಂಗೆ ಆಗ್ಬೇಕು ಹೋದ್ರೆ ನಂಗೆ ಲೀನಿಯರ್ ಕಾಣ್ಬೇಕಂದ್ರೆ ಈ ಥರ ಲೀನಿಯರ್ ಕಾಣಿಸ್ಬೇಕಂತಂದ್ರೆ ನನಗೆ ಗ್ರಾಫ್ ಆ್ಯಕ್ಚುಲಿ ರೆಜಿಸ್ಟರ್ದು ಏನು ಹಿಂಗೆ ಬಂದತ್ತಲ್ಲ, ಇದು ಸ್ಟ್ರೇಟ್ ಲೀನಿಯರ್, ಇದ್ರ ಬದಲಿ ನನಗೆ ಗ್ರಾಫು ಹಿಂಗೆ ಬೇಕು ಅಂತ ಅನ್ಸಾತೈತಿ. ಓಕೆ, ಏನು ಮಾಡಿದ್ನಪ್ಪ ಅಂತಂದ್ರೆ ಕ್ಲಿಯರಾಗಿ ಕೇಳಿಸೋರು. ಏನಪ್ಪ ಅಂತಂದ್ರೆ ನನಗೆ ಈ ಸಿಸ್ಟಮ್ ನನಗೆ ನಾನ್ ಲೀನಿಯರ್ ಆಗಿ ಕಾಣತ್ತಿತ್ತು, ವೇರ್ ದಿಸ್ ಗೇನ್ ರೈಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ವಿತ್ ರೆಸ್ಪೆಕ್ಟ್ ಟು ವಿ ಇನ್. ಓಕೆ, ಇದು ಭಾಳ ಫುಲ್ ಪ್ಯೂರ್ ನಾನ್ ಲೀನಿಯಾರಿಟಿ ಅದಲ್ಲ. ಸೊ ನನಗೆ ಆದಂಗೆ ಕಾಣಿಸ್ಬಾರ್ದಪ್ಪ. ಯಾಕೆ ಗೇನ್ ನನಗೆ ಕಾನ್ಸ್ಟೆಂಟ್ ಬೇಕು ಹಿಂಗೆ ಅಂತಂದ್ರೆ ನನಗೆ ಗೊತ್ತೈತಿ ಗೇನ್ ಕಾನ್ಸ್ಟೆಂಟ್ ಬೇಕಂದ್ರೆ ಏನು ಮಾಡ್ಬೇಕಪ್ಪ. ಓಕೆ, ಗೇನ್ ಕಾನ್ಸ್ಟೆಂಟ್ ಬೇಕಪ್ಪ, ಗೇನ್ ಕಾನ್ಸ್ಟೆಂಟ್ ಬೇಕು. ಯಾಕೆ ಲೀನಿಯರ್ ಆಗಿ ಕಾಣ್ಬೇಕು ಸಿಸ್ಟಮ್. ಆಯ್ತಾ, ಗೇನ್ ಕಾನ್ಸ್ಟೆಂಟ್ ಬೇಕಂದ್ರೆ ಏನು ಮಾಡ್ಬೇಕು, ನಾ ಇಷ್ಟು ವಿ ಇನ್ ಡೆಲ್ಟಾ ವಿ ಇನ್ ಚೇಂಜ್ ಮಾಡ್ಯಾನಪ್ಪ ಅಂದ್ರೆ ಡೆಲ್ಟಾ ವಿ ಔಟ್ ಅಷ್ಟೇ ಚೇಂಜ್ ಆಗ್ಬೇಕು. ಆಯ್ತಾ, ಅದೇ ಪದ್ಧತಿಯಾಗ ಚೇಂಜ್ ಆಗ್ಬೇಕು. ಎಷ್ಟೆಷ್ಟು ಇನ್ಕ್ರಿಮೆಂಟ್ ಹಾಕೊಂತ ಹೋಗಿತ್ತಲ್ಲ ಅಷ್ಟೇ ಆಗ್ಬೇಕು. ಆಯ್ತಾ, ಅಂದ್ರೆ ಸ್ಲೋಪ್ ಏನೈತಲ್ಪ ಡೆಲ್ಟಾ ವಿ ಔಟ್ ಬಾಗ್ಲೆ ಡೆಲ್ಟಾ ವಿ ಇನ್ ಏನೈತಲ್ಲ ಅದು ಕಾನ್ಸ್ಟಂಟ್ ಇರಬೇಕು. ಆಯ್ತಾ, ಗೊತ್ತಾತ. ಸೊ ಹಿಂಗೆ ಕಾನ್ಸ್ಟಂಟ್ ಇರಬೇಕಪ್ಪ ಅಂತಂದ್ರೆ ನಾ ಏನು ಮಾಡತ್ತೀನಿ ಇಲ್ಲಿ ಇದ್ರೊಳಗೆ ವಿ ಇನ್ನ 2 ಇಟ್ಟೆ, ಆಮೇಲೆ 3 ಇಟ್ಟೆ, 3 ಇಂದ 4 ಇಟ್ಟಾಗ ಒಂದೊಂದು ಹೆಜ್ಜೆ ಇದನ್ನ ಹೆಚ್ಚಿಗೆ ಮಾಡ್ಕೊಂತ ಹೊಂಟಾನೆ. ಅಂದ್ರೆ ಡೆಲ್ಟಾ ವಿ ಇನ್ ಏನೈತಲ್ಪ ಅದೇನೈತಿ ಒಂದೊಂದು ಡೆಲ್ಟಾ ವಿ ಇನ್ ಅಂದ್ರೆ ಇದು ದಿಸ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೋಲ್ಟೇಜ್. ನಾ ಸ್ವೀಪ್ ಮಾಡ್ತಕ್ಕಂಥದ್ದು 1ರ ಲೆಕ್ಕದಾಗ ಮೊದಲು 0 ಇತ್ತು, ಆಮೇಲೆ 1 ಮಾಡಿದ್ವಿ, ಆಮೇಲೆ 2, 3, 4, 5 ಹಿಂಗೆ ಹೌದಲ್ಲ. ಹಿಂಗೆ ಒಂದೊಂದರ ಲೆಕ್ಕದಂಗೆ ನಾನು ಹೆಚ್ಚಿಗೆ ಮಾಡ್ಕೊಂತ ಹೊಂಟಾನೆ ವಿ ಇನ್ನ. ಇದ್ರೊಳಗೆ ಏನು ಡೆಲ್ಟಾ ವಿ ಔಟ್ ಕಾಣ್ತತ್ತಲ್ಪ ಚೇಂಜ್ ಇನ್ ಔಟ್ಪುಟ್ ಏನೈತಲ್ಲ ಅದು ಸತ್ಯ ನನಗೆ ಸೇಮ್ ಉಳಿಬೇಕಂತ ಅದ್ರ ಅರ್ಥ. ಗೊತ್ತಾತ. ಡೆಲ್ಟಾ ವಿ ಔಟ್ ಇದು ಡೆಲ್ಟಾ ವಿ ಔಟ್ ಇರಲಿ ಒಂದ ಅಮೌಂಟ್. ಇದು ಎಷ್ಟು ಚೇಂಜ್ ಆಗ್ತಿತ್ತಪ್ಪ, ಲೆಟಸ್ ಇದು 0ದಿಂದ 4 ಆಗ್ತಿತ್ತು ಅಂದ್ರೆ ಇಲ್ಲಿ ಸತಿ 0 ಐ ಮೀನ್ 4 ಚೇಂಜ್ ಆಗತ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ಸತಿ 4 ಆಗ್ಬೇಕು, ಇಲ್ಲಿ ಸತಿ 4 ಆಗ್ಬೇಕು, 4 ಆಗ್ಬೇಕು ಹಿಂದಿನಕ್ಕಿಂತ. ಓಕೆ, ಹೆಚ್ಚಳ ಆಗ್ತಕ್ಕಂಥದ್ದು. ಡೆಲ್ಟಾ ಚೇಂಜ್ ಇನ್ ಔಟ್ಪುಟ್ ರೈಟ್ ದಟ್ ಶುಡ್ ಬಿ ಕಾನ್ಸ್ಟೆಂಟ್. ಕರೆಕ್ಟ್ ಅಲ್ಲ. ಇದನ್ನ ನಾನು ಕಾನ್ಸ್ಟೆಂಟ್ ಆಗಿ ಮಾಡ್ಕೊಂತ ಹೊಂಟಾನೆ. ಹಂಗಾರೆ ಇದು ಸತ್ಯ ಡೆಲ್ಟಾ ವಿ ಔಟ್ ಕಾನ್ಸ್ಟೆಂಟ್ ಆದ್ರೆ ಅಷ್ಟೇ ಇದು ಕಾನ್ಸ್ಟೆಂಟ್ ಆಕೈತಿ. ಹೌದಲ್ಲ. ಸೊ ಇದ ಡೆಲ್ಟಾ ವಿ ಔಟ್ ಬೇರೆ ಬೇರೆ ಕಾಣಕತ್ತಪ್ಪ ಅಂದ್ರೆ ನನಗೆ ಗೇನ್ ಏನೈತಲ್ಲ ಇದೇನು ದಿಸ್ ಈಸ್ ಯುವರ್ ಗೇನಪ್ಪ ಹಿಂದೆ ಮುಂದೆ ಆಕತ್ತಲ್ಲ. ಅದಕ್ಕೆ ನಾ ಈ ಒಂದೊಂದು ಹೆಜ್ಜೆ ಏನು ಹೆಚ್ಚಿಗೆ ಮಾಡ್ತಾನಲ್ಲ ಹಂಗೆ ಅದ ನಮೂನಿ ಅದ್ರೊಳಗೆ ಡೆಲ್ಟಾ ವಿ ಔಟ್ ಏನೈತಲ್ಲ ಇದು ಡೆಲ್ಟಾ ವಿ ಔಟ್ ಇತ್ತು ಅಂತ ಇಟ್ಕೋ. ಸಮ್ ಏನೋ ಒಂದು ಬೀಜಗಣಿತಪ್ಪ ಒಂದು ವೇರಿಯಬಲ್ ಇದು ಎಷ್ಟಿತ್ತು 4 ವೋಲ್ಟೇಜ್ ಅಂತ ಇಟ್ಕೊಡಿ. ಚೇಂಜ್ ಇನ್ ವೋಲ್ಟೇಜ್ ಇದು ಸತ್ಯ 4 ಇರ್ಬೇಕು. 4 ಚೇಂಜ್ ಇನ್ ವೋಲ್ಟೇಜ್ ಮತ್ತು ಔಟ್ಪುಟ್ ಅಂದ್ರೆ ಇಲ್ಲಿಂದ ಇಲ್ಲಿ ದಡಗ್ನ ಜಿಗಿತಿಲ್ಲಿಗಿದೆ. ಲೆಟಸ್ ಇದು ಸಮ್ ಏನೋ 4 ವೋಲ್ಟೇಜ್ ಆಗೋದ್ರೆ ಎಷ್ಟು ಆಗ್ಬೋದು, ಇದು 1.2 ಆತಂತ ಇಟ್ಕೋಪ. ನೆಕ್ಸ್ಟ್ ಏನೈತಲ್ಲ ಇದು ಚೇಂಜ್ ಇದ್ರ ಡಿಫ್ರೆನ್ಸ್ ಸತ್ಯ 1.2ನ ಆಗ್ಬೇಕು, ಇದು ಸತ್ಯ 1.2ನ ಆಗ್ಬೇಕು. ಕರೆಕ್ಟ್ ಅಲ್ಲ. ಆದ್ರೆ ಮೊದ್ಲು ಏನಾಕಿತ್ತಪ್ಪ ಹಂಗೆ ಹಾಕಿದ್ದಿಲ್ಲ. ಬರೀ ನೋಡು ಮೊದ್ಲು ಇದಿಷ್ಟಾಗಿತ್ತು, ಬರೀ ಇಷ್ಟ ಹಾಕೊಂಡ. ನೆಕ್ಸ್ಟ್ ಏನಿಲ್ಲ ಗಬಗ್ಗನ ಇದು ಹೋಗಿದ್ದ ಪಾಯಿಂಟ್ ಎಲ್ಲಿ ಚೇಂಜ್ ಆಗ್ತವೆ ಇಷ್ಟ ಹಾಕೊಂಡಿರುತ್ತೆ. ಹೌದಲ್ಲ. ಈ ವಿನಿಗೆ ಇಷ್ಟ ಚೇಂಜ್ ಇತ್ತು, ನೆಕ್ಸ್ಟ್ ಇಷ್ಟ ಹಾಕೊಂಡಾತ ನಾನ್ ಲೀನಿಯರ್ ಇತ್ತು. ಹಂಗಾಗಬಾರ್ದು ನಮಗೆ. ಅದಕ್ಕೆ ತಿರುಪ್ ಹೊಂಟೇವಿ ನೋಡೋಣ. ಹಿಂಗೆ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಮಾಡಿ ನೋಡೋದಪ್ಪ ಡೆಲ್ಟಾ ವಿ ಔಟದ್ದು. ಆಯ್ತಾ, ಇದನ್ನ ಡೆಲ್ಟಾ ವಿ ಔಟ್ ಫಿಕ್ಸ್ ಇಟ್ಕೊಂಡನಿ ಹಿಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋಗೀನಿ. ಹೋಗಿ ಇಂಟರ್ಸೆಕ್ಟ್ ಮಾಡ್ತಾನೆ ಒಂದು ಪಾಯಿಂಟ್ನ. ಓಕೆ, ಇದ್ರದ್ದು ಇಂಟರ್ಸೆಕ್ಷನ್ ಇಲ್ಲಿ ಮಾಡ್ತಾನೆ. ಮೊದಲು ಇಲ್ಲಿ ಆಗಿತ್ತು, ಅದು ಎಲ್ಲಿಗಿತ್ತದು ಇಂಟುಗೆ ಇಲ್ಲಿ ಆಗಿತ್ತದಲ್ಲ. ಓಕೆ, ಅದ್ರ ಬದಲಿ ಏನು ಮಾಡಿಸ್ಬೇಕು ನನಗೆ ಲೆಟಸ್ಸೆ. ಓಕೆ, ಅಲ್ಲೇ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಆ್ಯಕ್ಚುಲಿ ಇಲ್ಲಿ ಆಗಿತ್ತಲ್ಲ ದಡಗ್ನ ಇಳಿದಿತ್ತಲ್ಲ. ಸೊ ಅದನ್ನ ಏನು ಮಾಡ್ತೀನಿ ಒಂದು ಸ್ವಲ್ಪ ಲೇಟಾಗಿ ಇಲ್ಲಿ ಇಂಟರ್ಸೆಕ್ಟ್ ಮಾಡತ್ತ ನೋಡ್ದೆ ಇಲ್ಲೇ, ಆಮೇಲೆ ಇದ್ರದ್ದು ಇಲ್ಲೇ, ಆಮೇಲೆ ಇದ್ರದ್ದು ಇಲ್ಲೇ. ಸೊ ಇವ್ನು ಲಾಸ್ಟಿಗೆ ಹಿಂಗೆ ಜಾಯಿನ್ ಮಾಡಿದ್ನಪ್ಪ ಅಂತಂದ್ರೆ ಆ ಒಂದು ರೆಜಿಸ್ಟರ್ ಲೋಡ್ ಏನೈತಿ ಈಗ ಅದರ ನೇಚರ್ ಏನಾಯ್ತು ಚೇಂಜ್ ಆಯ್ತು. ಇದು RD ನೇಚರ ಇದೆ. ಇದ್ರೊಂದು ಏನೋ ಒಂದು ಹೊಸ ಕಾಂಪೋನೆಂಟ್, ಹೊಸದಿದೆ, ನ್ಯೂ ಕಾಂಪೋನೆಂಟ್. ಐ ಡೋಂಟ್ ನೋ ವಾಟ್ ಇಟ್ ಈಸ್. ಅದನ್ನ ತಿಳ್ಕೊಳ್ಳೋಣ.
It's a new component. It is in place of RD, right? ಹೌದಲ್ಲ, ಇದು ಲೋಡದಪ್ಪ ಇದು. ಓಕೆ, ಈಗ ಲೋಡ್ ಅಕಸ್ಮಾತ್ ಇದು ಲೋಡದ ಗ್ರಾಫ್ ಹಿಂಗೆ ಲೀನಿಯರ್ ಹಿಂಗೇನು ಸ್ಟ್ರೇಟ್ ಲೈನ್ ಐತಲ್ಲ, ಇದ್ರ ಇರೋ ಬದ್ಲಿ ಅಕಸ್ಮಾತ್ ಹಿಂಗಿತ್ತಪ್ಪ ಅಂದಿದ್ರೆ ನನಗೆ ಸಿಸ್ಟಮ್ ಏನಾಕಿತ್ತು ಈಗ ಲೀನಿಯರ್ ಆಕಿತ್ತು. ಕರೆಕ್ಟ್ ಅಲ್ಲ? ಸೊ ಹಂಗೆ ಲೀನಿಯರ್ ಬರ್ಸ್ಬೇಕು ಅನ್ನೋ ಸಂಬಂಧ ಹಿಂಗೆ ಗ್ರಾಫ್ ಹಾಕಿದ್ವಿ. ಸೊ ಇದರ ಚಾಳಿ ಹೆಂಗಿರ್ತದೆ, ವಾಟ್ ಈಸ್ ದ ನೇಚರ್ ಆಫ್ ದಿಸ್ ಒನ್, ವೆದರ್ ಇಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಆರ್ ಸ್ಟ್ರೇಟ್ ಲೈನ್ ಆರ್ ಪ್ಯಾರಾಬೋಲಾ, ಹೆಂಗಿರ್ತದೆ? I don't think so, because see it's parabola, because see the current is going to increase parabolically, right? So if you want to make intersections on constant intervals, so that should be a parabola, this graph. Okay, so this, to get this graph I need to change this load. Instead of RD I need to put some other component in place of that, which gives nature as like this, as a parabola. Hello. I have one question. Okay, bro. ಈಗ ನೀವು ಪ್ಯಾರಾಬೋಲ್ ಹೇಳಿದ್ರೆ ಈಗ ನಾನೇನು ಹೇಳ್ತೀನಿ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಅಂತ ಹೇಳ್ತಿದ್ದೀನಿ. Okay, exponential itself is a parabola. ಓ ಅಂದ್ರೆ ಡಿಫರೆನ್ಸ್ ಆಗ್ತದಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬೀಟಾ ಎನ್ ಸ್ಕ್ವೇರ್ ಇರುತ್ತಲ್ಲ, ಸಿ ಬೀಟಾ ಬೈ 2 ವಿ ಇನ್ ಮೈನಸ್ ವಿ ಟಿ ದ ಸ್ಕ್ವೇರ್. ಓಕೆ, ದಟ್ ಈಸ್ ದಿಸ್ ಒನ್, ದಿಸ್ ಈಸ್ ಪ್ಯಾರಾಬೋಲಾ. ಇದು ಜಾಮೆಟ್ರಿಕ್ ಸೀರೀಸ್ ಅಪ್ಪ. ಇ ರೇಸ್ ಟು ಎಕ್ಸ್ ಇದೇನೈತಲ್ಲ ಎಕ್ಸ್ಪೋನೆನ್ಷಿಯಲ್ ಇದು, ಅಂದರೆ 2.7 ಸಮಥಿಂಗ್ ಏನೋ ಐತಿದೆ. ಇದನ್ನು 0 ಹಾಕಬೇಕು, 1 ಅದನ್ನೆಲ್ಲ ಹಾಕುವಂಥದ್ದು ಹಿಂಗೆ ಆಯ್ತಾ. ಇದ್ರದ್ದು ಎಕ್ಸ್ಪೋನೆನ್ಷಿಯಲ್ ಇದ್ರ ನೇಚರ್ ಬೇರೆ ಆಕೈತಿ, ಇದ್ರ ನೇಚರ್ ಬೇರೆ. ಇದ್ರ ಡಿಫ್ರೆನ್ಸ್ ಐತಪ್ಪ ಇವೆರಡಕ್ಕೂ. ಅಂದ್ರೆ ಸರ್ ನನಗೆ ಯಾಕೆ ಎಕ್ಸ್ಪೋನೆನ್ಷಿಯಲ್ ಡಿಸ್ಕಸ್ ಮಾಡೋದು, ಈಗ 2 3 4 ಈಗ ಹೈ ಹೋಗ್ತಾ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಕೆಪಾಸಿಟಿ ಚಾರ್ಜ್ ಎಕ್ಸ್ಪೋನೆನ್ಷಿಯಲ್ ಆ ರೀತಿ ನೋ ಅದಕ್ಕೆ ಹೇಳತ್ತಾನೆ. ಅದಕ್ಕೆ ನೀವು ಒಂದು ಟೈಮ್ ತಗೋರಿ ಭಾಳಷ್ಟು ವಿಚಾರ ಮಾಡಕ್ಕೆ. ಯಾಕಪ್ಪ ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ನೋಡ್ಬೇಕಪ್ಪ ಅಂದಾಗ ಲೆಟ್ ಅಸ್ ಕಮ್ ಟು ದಿಸ್ ಗ್ರಾಫ್. ಏನು ಮಾಡತ್ತೀರೋ? ಓಕೆ, ಈಗ ಹಿಂಗೆ ಸಿಕ್ಕಾಪಟ್ಟೆ ಗ್ರಾಫ್ ಅದ ಅಂತ ಇಟ್ಕೊಂಡು, ಇದೆಂತ ಗ್ರಾಫ್ ಇದು ಸ್ಟ್ರೇಟ್ ಲೈನ್ ಅಲ್ಲ ಯಪ್ಪ. ಮೊಟ್ಟೆ ಹಾಕೋರಿಪ್ಪ, ಇದೇನ ಸ್ಟ್ರೇಟ್ ತೆಗಿಯಕ್ಕೆ ಬರ್ಬೋದ? ಹಾಂ, ಇದನ್ನ ನೋಡಿಲ್ಲ ಹಿಂಗೆ ನಾ ಕರೆಕ್ಟ್ ಡೆಲ್ಟಾ ವಿ ಔಟ್ ಹಿಂಗೆ ಆಗ್ಬೇಕಂತ ಇಟ್ಕೋ. ಓಕೆ, ಕರೆಕ್ಟ್ ಅಲ್ಲ? ಹಿಂಗೆ ಆಗ್ಬೇಕಂತಂದ್ರೆ ಇಂಟರ್ಸೆಕ್ಷನ್ ಇದು ಇದಕ್ಕೆ ಲೆಟಸ್ ಯಾವ ತೊಗೊಂತೀರಿ? ಓಕೆ, ಫಸ್ಟಿಗೆ ಇಲ್ಲಿಂದ ತೊಗೊಂಡು ಮತ್ತೆ ಈ ಗ್ರಾಫಿಗೆ ಎಲ್ಲಿ ಇಂಟರ್ಸೆಕ್ಟ್ ಆಗೈತಪ್ಪ, ಇದ್ರದ್ದು ಇಲ್ಲಾಗೈತೆ. ಇದಕ್ಕೆ ಇದೆಲ್ಲಾಗೈತಿ, ಇಲ್ಲಾಗೈತೆ. ಓಕೆ, ನನಗೆ ನೆಕ್ಸ್ಟ್ ಡೆಲ್ಟಾ ವಿ ಔಟಿಗೆ ಎಲ್ಲಿ ಆಗ್ಬೇಕಪ್ಪ, ಇದು ಇಲ್ಲಿ ಆಗ್ಬೇಕು. ಸೊ ಇವನಷ್ಟು ಜಾಯಿನ್ ಮಾಡಿದ್ರೆ ಏನು ಸಿಗ್ತದೆ ನಿನಗೆ? ಅದಲ್ಲ ಅಂದ್ರೆ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಆತ. ಇದು ಫಸ್ಟ್ ಗ್ರಾಫ್ ಸೆಕೆಂಡ್ ಗ್ರಾಫ್ ಹಿಂಗೆ ಹಾಕಕತ್ತೇನೆ ನಾನು. ಫಸ್ಟಿಗೆ ಫಸ್ಟ್ ಆತ, ಸೆಕೆಂಡಿಗೆ ಸೆಕೆಂಡ್ ಆಯ್ತು, ಥರ್ಡಕ್ಕೆ ಥರ್ಡ್ ಎಲ್ಲಿ ಆಗ್ಬೇಕು? ಇಲ್ಲಿ ಆಗ್ಬೇಕಾಯ್ತಲ್ಲ ಅದ, ಇಲ್ಲಿ ಆಗ್ಬೇಕಾಯ್ತು. ಓಕೆ, ಇಲ್ಲ ನಾ ತೆಗೆದಿದ್ದು ತಪ್ಪು ತೆಗ್ದಾನೆ ಅಷ್ಟೇ. ಈ ಸ್ಕೇಲ್ಡ್ ಇಲ್ಲ ಬರೋಬ್ಬರಿ. ಈ ಸ್ಲೋಪ್ ಏನೈತಲ್ಲ ಇದ್ರ ಡಬಲ್ ಐತಪ್ಪ, ಇದ್ರ ಡಬಲ್ ಇದೈತಿ, ಇದ್ರ ಡಬಲ್ ಇದೈತಿ ಹಿಂಗೆ. ಓಕೆ, ಅದನ್ನ ಸ್ಕೇಲ್ ಆಗಿ ತೆಗೆದ್ರಪ್ಪ ಅಂತಂದ್ರೆ ಇದ್ರ ಇಂಟರ್ಸೆಕ್ಷನ್ ಸತೆ ಹಿಂಗೆ ಲೀನಿಯರ್ ಬರ್ತದೆ. ಕರೆಕ್ಟ್ ಅಲ್ಲ? ಯಾಕೆ ಇದ್ರ ಗ್ರಾಫ್ ಲೀನಿಯರ್ ಅದಾವ.
ಆ ಥರ ಇಂಟರ್ಸೆಕ್ಷನ್ ಬೇಕಪ್ಪ ಅಂತಂದ್ರೆ ನೀನು ಸತಿ ಇದ್ದು ಲೀನಿಯರ್ ಇರ್ಬೇಕು. ಈ ಲೀನಿಯರ್ ಐತಿ, ಅದಕ್ಕೆ ಲೀನಿಯರ್. ಇಫ್ ಇಟ್ ಈಸ್ ಅ ಪ್ಯಾರಾಬೋಲಾ, ಇದು ದೀವ್ ಸೆಟ್ಸ್ ಏನದವಲ್ಲ ಪ್ಯಾರಾಬೋಲಾ ಗತಿ ಆಕತ್ತಿತ್ತಪ್ಪ ಅಂತಂದ್ರೆ ಇದು ಸತಿ ಪ್ಯಾರಾಬೋಲಾನ ಆಗ್ಬೇಕು. ಗೊತ್ತಾಯ್ತ? ಓಕೆ, ಅದನ್ನ ಒಂದ್ಕಿಲೆ ಒಪ್ಕೋಬೇಡ್ರಿ, ಭಾಳ ಚಂದ ಅನಿಸ್ತದ. ಹೋಗಿ ಗ್ರಾಫ್ ಬುಕ್ ಇತ್ತಂದ್ರೆ ಗ್ರಾಫ್ ಬುಕ್ಲೆ ಮಾಡ್ರಿ, ಪೆನ್ನು ಹಾಳಿ ತಕೊಂಡು ಚಂದಾಗಿ ಸಮಾಧಾನದಿಂದ ಮಾಡ್ರಿ ಅವನ್ನೆಲ್ಲ. ಲೆಟ್ ಅಸ್ ಸೇ ಸಪೋಸ್ ದೀಸ್ ಈ ಗ್ರಾಫ್ ಅದಾವಲ್ಲ ಇವ ಲೀನಿಯರ್ ಇದ್ವು ಅಂತ ಇಟ್ಕೊಳ್ರಿ. ಇವ್ ಹಿಂಗೆ ಸ್ಕೇಲ್ ಪ್ರಕಾರ ತೆಗೀರಿ ಆಯ್ತಾ. ಅಂದ್ರೆ ಐ ಡಿ ಈಕ್ವಲ್ ಟು ಬೀಟಾ ಬೈ 2 ವಿನ್ ಮೈನಸ್ ವಿ ಟಿ ದ ಸ್ಕ್ವೇರ್ ಮಾಡತ್ರಿ ಹಿಂಗೆ. ಇದ್ರ ಬದ್ಲಿ ಹಂಗೆ ಸುಮ್ಮನೆ ಕರೆಂಟ್ ಸಮ್ ಸ್ಲೋಪ್ ಬೀಟಾ ಬೈ 2 ಗುಂಡ್ಲೆ ವಿನ್ ಇತ್ತು ಅಂತ ಇಟ್ಕೊಳ್ರಿ. ಹಿಂಗೆ ಲೀನಿಯರ್ ಬರ್ತೈತಿಲ್ಲ ಹಿಂಗೆ. ಹಾಂ, ಅದನ್ನು ಗ್ರಾಫ್ ತೆಗಿರಿ ಚಂದಾಗಿ ಬೇರೆ ಬೇರೆ ವಿನಿಗೆ. ಹಾಂ, ಸ್ಟ್ರೇಟ್ ಲೈನ್ ಬರ್ತಾವ. ಆಮೇಲೆ ನಾವು ಇಂಟರ್ಸೆಕ್ಷನ್ ಪಾಯಿಂಟ್ ಏನು ಮಾತಾಡತ್ತವಲ್ಲ ಅದನ್ನ ಹಿಂಗೆ ಜಾಯಿನ್ ಮಾಡಿ ನೋಡ್ರಿ. ಹಿಂಗೆ ಹಿಂಗೆ ಮಾಡತ್ತಿದ್ನಲ್ಲ ಈಗ ಹಿಂಗೆ, ಆವಾಗ ಅದು ಸತೆ ಲೀನಿಯರ್ ಬರ್ತದೆ ಆಯ್ತಾ. ಇದ ಅಕಸ್ಮಾತ್ ಎಕ್ಸ್ಪೋನೆನ್ಷಿಯಲ್ ಇತ್ತಪ್ಪ ಆಯ್ತಾ, ಹಿಂಗೆ ಎಕ್ಸ್ಪೋನೆನ್ಷಿಯಲ್ ಕೆಪಾಸಿಟರ್ ಚಾರ್ಜಿಂಗ್ ಅತ್ತೆ ಹಿಂಗಿತ್ತು ಅಂತ ಇಟ್ಕೋ, ಅವಾಗ ಇದು ಸತೆ ಎಕ್ಸ್ಪೋನೆನ್ಷಿಯಲ್ ಬರ್ತದೆ. ಹಾಂ, ಈಗ ನೋಡ ಈ ಪಾಯಿಂಟ್ನಿಂದ ಇಷ್ಟು ಕರೆಂಟ್ ಹೆಚ್ಚಿಗೆ ಆಗೈತಿಲ್ಲ, ಇಟ್ ಇಸ್ ನಾಟ್ ಇನ್ಕ್ರಿಮೆಂಟೆಡ್ ಆಸ್ ಎಕ್ಸ್ಪೋನೆನ್ಷಿಯಲ್, ಇಟ್ ಈಸ್ ಇನ್ಕ್ರಿಮೆಂಟೆಡ್ ಆಸ್ ಪ್ಯಾರಾಬೋಲಿಕ್. ಹೌದಲ್ಲ? ಇಲ್ಲಿ ನೋಡ ಇವು ಎರಡರ ನಡುವ ಒಂದು ಅಂತರ ಅಂತ ಇಟ್ಕೋ, ಇದು ಡಿಫ್ರೆನ್ಸ್ 4 ಆಕೈತಿ, ಇದು 9. ಓಕೆ, ಇದನ್ನ ಹೆಂಗೆ ಬಂತಪ್ಪ ನಿನಗಿದು ಪ್ಯಾರಾಬೋಲಿಕ್ ಇಲ್ಲಿ ಬಂತಿಲ್ಲ, ಇದು ಕರೆಕ್ಟ್ ಅಲ್ಲ? ಸೊ ಇದು ಪ್ಯಾರಾಬೋಲಾ ಹೆಚ್ಚಿಗೆ ಆಗ್ತೈತಿ. ಸೊ ಅದ್ರ ತಕ್ಕ ಇಂಟರ್ಸೆಕ್ಷನ್ ಸಮ ಆಗಿ ಇಂಟರ್ವಲ್ ಗತೆ ಡೆಲ್ಟಾ ವಿ ಔಟ್ ಹೋಗ್ಬೇಕಪ್ಪ ಅಂತಂದ್ರೆ ಇದು ಸತೆ ಪ್ಯಾರಾಬೋಲಾ ಗತೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಗಬಕ್ಕನ ಹೆಚ್ಚಿಗೆ ಆಗೈತೆ, ಇದನ್ನು ಸತಿ ಇಲ್ಲಿ ಸ್ಲೋಪ್ ಹೆಚ್ಚಿಗೆ ಮಾಡಿ, ಇದನ್ನ ಇಲ್ಲಿ ಮೆಲ್ಮೆಲ್ಲಕ್ಕೆ ಐಡಿ ಹೆಚ್ಚಿಗೆ ಆಗತ್ತೆ ಇಲ್ಲಿ. ಇದನ್ನು ಹಾಂ, ಬಿಗಿನಿಂಗ್ ಏನು ಮಾಡೋ ಸ್ಲೋಪ್ ಕಡಿಮೆ ಇಡ, ಅದು ಹೆಚ್ಚಿಗೆ ಆಗತ್ತೆ. ಹಾಂ, ಇದನ್ನೇ ಹೆಚ್ಚಿಗೆ ಮಾಡಿ ಹಿಂಗೆ, ಕರೆಕ್ಟ್ ಅಲ್ಲ? ಸೊ ಅವು ಎರಡರ ನೇಚರ್ ಸೇಮ್ ಇರ್ಬೇಕು. ಅಂದ್ರೆ ಇದು ಪ್ಯಾರಾಬೋಲಾ ಹೆಚ್ಚಿಗೆ ಆಗ್ತೈತಿ, ಪ್ಯಾರಾಬೋಲಾ ಗತಿ ಹೆಚ್ಚಿಗೆ ಆಗ್ತೈತೆ ಅಂದ್ರೆ ಇದು ಸತೆ ಆಗ್ಬೇಕು ಆಯ್ತಾ. ಓಕೆ, ಸೊ ಈ ಥರ ಪ್ರಾಪರ್ಟಿ ಕೊಡ್ತಕ್ಕಂಥ ಇದನ್ನ ಈ ಥರ ಗ್ರಾಫ್ ಎಲ್ಲಿ ಸಿಕ್ಕತ್ತೆ ನಿಮಗಿದು? ಇದ್ರ ಅರ್ಥ ಏನಪ್ಪ, ಇನ್ಪುಟ್ ಇದು ವೋಲ್ಟೇಜ್ ಹೋದಲ್ಪ ಇದೆ. ಹಾಂ, ಈ ವೋಲ್ಟೇಜ್ ಇನ್ಪುಟ್ ಅಂತ ಕನ್ಸಿಡರ್ ಮಾಡೋಣ. ವೋಲ್ಟೇಜ್ ಚೇಂಜ್ ಆತಂದ್ರೆ ಕರೆಂಟ್ ಈ ನಮ್ನಿ ಪ್ಯಾರಾಬೋಲಾ ಚೇಂಜ್ ಆಗ್ಬೇಕು, ಹೋದಲ್ಲ? ಓಕೆ, ಅಂದ್ರೆ ಏನಪ್ಪ, ವೋಲ್ಟೇಜ್ ಡಿ ಸಿ ಅನಾಲಿಸಿಸ್, ಡಿ ಸಿ ಗತೆ ಸ್ವೀಪ್ ಮಾಡತ್ತಾನೆ ಸ್ಟೆಪ್ ವೈಸ್. ಇಲ್ಲಿ ನೋಡ್ರು, ಇದು ನನಗೆ ಔಟ್ಪುಟ್ ಕರೆಂಟ್ ಪ್ಯಾರಾಬೋಲಾ ಬರ್ಬೇಕು. ಹಂಗಾದ್ರೆ ಟ್ರಾನ್ಸಿಸ್ಟರ್ ಹೆಂಗೆ ಕನೆಕ್ಟ್ ಮಾಡಿ ಇದ್ರ ಬದಲಿ ಇದು ಹೇಳಬೇಕು ನನಗೆ ಮರೆ. ಓಕೆ, ವೋಲ್ಟೇಜ್ ಸ್ಟೆಪ್ ವೈಸ್ ಹೆಚ್ಚಿಗೆ ಮಾಡ್ಯಾರ, ಅದ್ರ ಔಟ್ಪುಟ್ ಕರೆಂಟ್ ಪ್ಯಾರಾಬೋಲಾ ಗತಿ ಬರ್ಬೇಕು. ಅದು ಯಾವ ಡಿವೈಸು? ಕಳ್ಳ ಏನು ಮಾಸ ಆಗ್ಬೋದಪ್ಪ, ಒಟ್ಟು ಒಂದು ಮಾಸಪ್ಪ, ಒಂದು ಮಾಸ ಅದು ಆಯ್ತಾ. ಕರೆಕ್ಟ್ ಅಲ್ಲ, ನಾ ಹಿಂಗೆ ಜನರಲ್ ಆಗಿ ಮಾತಾಡತ್ತೇನೆ ಆಯ್ತಾ. ಓಕೆ, ಒಂದೊಂದೇ ಹೆಜ್ಜೆ ವಿಗಿನ ಹೆಚ್ಚಿಗೆ ಇದನ್ನ ವೋಲ್ಟೇಜ್ ಹೆಚ್ಚಿಗೆ ಮಾಡಿದ ಕರೆಂಟು ಸತೆ ಪ್ಯಾರಾಬೋಲಾ ಆಗೈತೆ ಕಾಣ್ಬೇಕಂದ್ರೆ ಅದು ಮಾಸ್. ಅಂದ್ರೆ ಏನು, ಆರ್ ರೆಜಿಸ್ಟರ್ ಆರ್ ಡಿ ಬದಲಿ ನಾವೊಂದೇನೋ ಒಂದು ಮಾಸ್ ಹಾಕ್ಬೇಕು. ಓಕೆ, ಮಾಸ್ ಹಾಕ್ಬೇಕಾರೆ ಮಾಸ್ ಅಂಕರ್ ಡಿಸೈಡ್ ಆಯ್ತಾ ಆಗ್ಯದ. ಓಕೆ, ಯಾವ ಮಾಸಪ್ಪ? ಪಿ ಮಾಸ್. ಪಿ ಮಾಸ್ ಯಾಕ? ಹೌದಲ್ಲ? ಕರೆಕ್ಟ್. ಸೊ ಇದು ಪಿ ಮಾಸ್ ಗೊತ್ತಾ. ಇದ್ರ ಪಿ ಮಾಸ್ ಅಂತ ಡಿಸೈಡ್ ಮಾಡಿದ್ದೀವಿ. ಕನೆಕ್ಷನ್ ಹೆಂಗಿರ್ಬೇಕು ಈಗ ನೋಡ್ರಿ, ಇನ್ಪುಟ್ ವೋಲ್ಟೇಜ್ ಯಾವ್ದು ಇದ್ರಾಗ? ಸೊ ಇನ್ಪುಟ್ ಯಾವ್ದಪ್ಪ ಈಗ ಇದ್ರಾಗ? ನನ್ಗೆ ಈ ಗ್ರಾಫ್ ಕಾಣ್ಬೇಕಲ್ಲ, ರೆಡ್ ಒನ್. ಸೊ ವಿ ಔಟ್ ಈಸ್ ಅ ಇನ್ಪುಟ್. ಓಕೆ, ಆ್ಯಂಡ್ ಔಟ್ಪುಟ್ ಏನಪ್ಪ? ಕರೆಂಟ್ ನಂದ, ಅದು ಪ್ಯಾರಾಬೋಲಾ ಹೌದಲ್ಲ. ಓಕೆ, ಈ ಪಿ ಮಾಸ್ ಅಂದೆ ಹಿಂಗೆ ತೆಗದೆ. ಓಕೆ, ಇದನ್ನ ವಿ ಔಟ್ ಹೋಗಿ ಎಲ್ಲಿ ಕನೆಕ್ಟ್ ಮಾಡವ? ಯಾಕೆ ಡೌನ್?
ಓಕೆ ಇರಲಿ ತಡಿಗಪ್ಪ 1 ಮಿನಿಟ್ ವೆಲ್ಕಮ್ ಟು ಯು ಬಾಳೇಶ್ ಹಾಂ ಹ್ಞೂನಪ್ಪ ಏನು ಹಾಂ ಹೇಳಪ್ಪ ಈಗ ಗುರ್ತೈತಿ ಈಗ ನಾವು ಮಾತಾಡಿದ್ದು ಹಾಂ ಈಗ ನೋಡಪ್ಪ ಈ ಒಂದೇನೋ ಒಂದು ಮಾಸ್ ಹಿಂಗೆ ಪಿ ಮಾಸ್ ಅಂತ ಹೇಳಿದರೆ ಈಗ ಇನ್ಪುಟ್ ವೋಲ್ಟೇಜ್ ವಿ ಔಟ್ ಹೆಚ್ಚಿಗೆ ಮಾಡಿದ್ರೆ ಪ್ಯಾರಾಬೋಲಿಕಲಿ ಹೆಚ್ಚಿಗೆ ಆಗ್ಬೇಕು ಹಂಗಂದ್ರೆ ವಿ ಔಟ್ ಎತ್ತ ಕೊಡಲಿ ನಾನು ಇದು ಇನ್ಪುಟ್ ಅಂದ್ರೆ ಹೋದ್ರೆ ಇದೊಂದು ಬ್ಲಾಕ್ ಆಗತ್ತಪ್ಪ ಇದಕ್ಕೆ ಇನ್ಪುಟ್ ವಿ ಔಟ್ ಕೊಡ್ಬೇಕಂತ ಎಲ್ಲಿ ಅಪ್ಲೈ ಮಾಡಲಿ ಗೇಟಿಗೆ ಮಾಡಲೋ ಇಲ್ಲಿ ಮಾಡಲೋ ಗೇಟಿಗೆ ಮಾಡ್ಬೇಕು ಓಕೆ ಗೇಟಿಗೆ ಮಾಡಿದ್ರೆ ಇದು ಕರೆಂಟ್ ಏನಾಕತಿ ಪ್ಯಾರಾಬೋಲಿಕ್ಲಿ ಹೆಚ್ಚಿಗೆ ಹಾಕೊಂತ ಹೋಗತ್ತೆ ಸೊ ಇದರ ಅರ್ಥೇನ ಈಗ ಇಲ್ಲೇ ನಾನು ವಿ ಔಟ್ ಕೊಡ್ಬೇಕು ಆಯ್ತಾ ಇದನ್ನ ಎಲ್ಲಿ ಇಡ್ಲಿಪ್ಪ ಈ ಕನೆಕ್ಷನ್ ಎಲ್ಲಿ ಒಯ್ಲಿ ವಿ ಡಿ ಡಿ ನಿನಗೆ ಕರೆಂಟ್ ಪ್ಯಾರಾಬೋಲ ಬೇಕು ಹೋದಲ್ಲ ಅಂದ್ರೆ ಟ್ರಾನ್ಸಿಸ್ಟರ್ ಎಲ್ಲಿ ಇರ್ತದಪ್ಪ ಇದು ಈ ಥರ ಪ್ಯಾರಾಬೋಲ ಅಂತಂದ್ರೆ ಟ್ರಾನ್ಸಿಸ್ಟರ್ ಎಲ್ಲಿ ಇರ್ಬೇಕಿದು ಸ್ಯಾಚುರೇಷನ್ನಾಗ ಇರ್ಬೇಕು ಹೋದಲ್ಲ ಶುಡ್ ಬಿ ಆಲ್ವೇಸ್ ಇನ್ ಸ್ಯಾಚುರೇಷನ್ ಅಲ್ಲ ವಿ ಔಟ್ ಹೆಂಗೆ ಚೇಂಜ್ ಮಾಡ್ತಾನೆ ಹಂಗೆ ಐ ಡಿ ಪ್ಯಾರಾಬೋಲ ಚೇಂಜ್ ಆಗ್ಬೇಕಂದ್ರೆ ಸ್ಯಾಚುರೇಷನ್ ಇಡ್ಬೇಕು ಹೋದಲ್ಲ ಹಂಗಾರೆ ಸ್ಯಾಚುರೇಷನ್ ಇಡ್ಬೇಕಂದ್ರೆ ಈ ಟರ್ಮಿನಲ್ ಎಲ್ಲಿ ಹೋಗಿ ಇಡಲಿ ನಾನು ಇದನ್ನು ಹೋಗಿ ಶಾರ್ಪ್ ಆಯ್ತಾ ಓಕೆ ಸೊ ಕನ್ಕ್ಲೂಷನ್ ಏನು ಮಾಡಿದ್ರಪ್ಪ ಅಂತಂದ್ರೆ ರೆಜಿಸ್ಟರ್ ಇತ್ತ ಹಿಂಗೆ ಇಲ್ಲಿ ವಿ ಔಟ್ ಇತ್ತ ಇಲ್ಲಿ ವಿ ಡಿ ಡಿ ಇತ್ತ ಓಕೆ ಇದರ ಬದಲಿ ಹಿಂಗೆ ಕನೆಕ್ಟ್ ಮಾಡ್ಬೇಕಂದಂಗೆ ಕರೆಕ್ಟ್ ಅಲ್ಲ ಸೊ ಇದ್ರ ಬದಲಿ ಈ ರೆಜಿಸ್ಟರ್ ಕಂಪೌಂಡ್ ಬಟ್ಲಿ ಇಂಥ ಒಂದು ಮಾಸ್ ಹಾಕಿದ್ನಪ್ಪ ಅಂದ್ರೆ ನನಗೆ ಈ ಥರ ರೆಡ್ ಗ್ರಾಫ್ ಸಿಗ್ತೈತಿ ನನಗೆ ಲೀನಿಯರ್ ಸಿಗ್ತೈತಿ ಆಮ್ ಐ ಕರೆಕ್ಟ್ okay now instead of that load I need to connect like this ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋದಾಗ ಕೇಳೋ ಕ್ಷಣವೆಲ್ಲ ಶುಭಯೋಗ ಈ ಕಂಗಳ ಗೂಡಿನಲ್ಲಿ ಹೊಸರಾಗದ ಚಿಲಿಪಿಲಿಯೋ ಓಕೆ ಇದು ಹಿಂಗಾಗ್ಬೇಕಲ್ಪ ಹೋಗ ಪವರ್ ಡಿಸಿಪೇಷನ್ ನೋಡ್ಬೇಕಾಗ್ತದಲ್ರಿ ಸರ್ I'll come to later for that. ಓಕೆ That's also main issue. That's I'll agree. ಅದನ್ನ ಕೂಟ ಮಾತಾಡೋದು ಪವರ್ ಮಾತಾಡಬೇಕು ಆಮೇಲೆ ದಿಸ್ ಮೇನ್ ಇಂಪಾರ್ಟೆಂಟ್ ನಾ ಅದನ್ನ ಮಾತಾಡತ್ತೇನೆ ಲೀನಿಯರ್ ಅಂತ ಗೇಮ್ ತೊಗೊಂಡು ಮಾತಾಡ್ತೀನಿ ಹಂಗಾತಪ್ಪ ಅಂತಂದ್ರೆ ಪವರ್ ಡಿಸಿಪೇಷನ್ ಏನೇನು ಆಕತಿ ಓಕೆ ಅದ್ರ ಕ್ಯಾಲ್ಕುಲೇಷನ್ ಎಲ್ಲ ಮಾಡಬೇಕು ವಿ ನೀಡ್ ಟು ಡೂ ಆಲ್ ಥಿಂಗ್ಸ್ ಇನ್ ಎಕ್ಸೆಲ್ ಓಕೆ ದಟ್ಸ್ ಕರೆಕ್ಟ್ ಯಾಕಂದ್ರೆ ಬರಬಾರ್ದು ಕರೆಂಟ್ ಸಿಕ್ಕಾಪಟ್ಟೆ ಹೊಂಟತಿ ಪವರ್ ಹೋಗಬೇಕತಿ ಓಕೆ ಅದನ್ನ ಕಾಂಪೆನ್ಸೇಟ್ ಮಾಡಕ್ಕೆ ಏನು ಡಿಸೈನ್ ಮಾಡ್ಬೇಕು ಅದನ್ನೆಲ್ಲ ಮೆಲ್ಲಕ್ಕೆ ಹಗರ್ ಕಲ್ಕೊಂಡು ತೊಗೊಂಡು ಓಕೆ ಆಯ್ತಲ್ಲ ಹಲೋ ಓಕೆ you want to discuss right okay you can analyze this as like this okay hangappa for a PMOS so ಅದಕ್ಕೆ ಹೆಂಗೆ ಮಾತಾಡೋಣಪ್ಪ ಅಂತಂದ್ರೆ let us this one right I am going to analyze separately ಇಲ್ಲಿ ನೋಡ್ರಪ್ಪ ಇಲ್ಲಿ ಕೇಳ್ರು okay this is VDD okay I'm trying to draw this for this graph right with respect to V out ಇದನ್ನ ಹೆಂಗೆ ವಿಚಾರ ಮಾಡ್ತೀಪ್ಪ ಅಂತಂದ್ರೆ ಮೊದಲು ಇದನ್ನ ಮಾಡ್ಬೇಕಾ ನೆಕ್ಸ್ಟ್ ಎದ್ರದ್ದು ಎನ್ಮಾಸದ್ದು ಹೆಂಗೆ ಮಾಡ್ಬೇಕು ಇದಂಕರ ವಿ ಇನ್ ಐತಿ ಇದು ಗ್ರೌಂಡ್ ಐತಿ ಇದನ್ನು ಸ್ವೀಪ್ ಮಾಡಿ ನೋಡೋದು ಕರೆಕ್ಟ್ ಅಲ್ಲ ವಿ ಔಟ್ ಇದು ಎರಡು ಗ್ರಾಫ್ ಸಿಗ್ತವೆ ಟೂ ಸೈಮಲ್ಟೇನಿಯಸ್ ಈಕ್ವೇಷನ್ I'm going to get the intersection gives the current in the circuit as well as the V out ಓಕೆ ಸೊ ಇದ್ರದ್ದು ಹೆಂಗೆ ಮಾಡ್ತೀಪ್ಪ ಅಂತಂದ್ರೆ ಇದನ್ನ ಹೆಂಗೆ ಮಾಡಬೇಕು ಲೆಟ್ ಅಸ್ ಸೇ ಐ ಆಮ್ ಗೋಯಿಂಗ್ ಟು ವಿ ಔಟ್ ಏನು ಮಾಡೋಣ 0 1 2 3 4 5 ಓಕೆ
ಈ ಪಿ ಮಾಸದ ವಿ ಎಸ್ ಡಿ ಏನಾಗ್ತತಿ, ಲೆಟಸ್ ಐ ವಿ ಡಿ ಡಿ ಈಕ್ವಲ್ ಟು 5 ಈಗ ಆಯ್ತಾ. ಇಲ್ಲಿ ವಿ ಎಸ್ ಡಿ ಏನಾಗತ್ತಪ್ಪ ಇಲ್ಲಿ, ಹಲೋ, ವಿ ಎಸ್ ಡಿ ಆರ್ ವಿ ಎಸ್ ಜಿ, am I correct? Okay, what is this value? 5. Okay, and ಇಲ್ಲಿ ಏನಾಕತಿ 4 ಆಕತಿ. ಇದು ಅಂದ್ರೆ ವಿ ಔಟ್ 5 ಇದ್ದಾಗ ಇಲ್ಲಿ ನಿಂದು ವಿ ಎಸ್ ಡಿ ಏನೈತಲ್ಲ ಇದು 0 ಆಕತಿ. ಕರೆಕ್ಟಾ? And one more thing, if you consider Vt is equal to 1 volt, P massiಗೆ ಮತ್ತು N massiಗೆ ಅಂತ ಇಟ್ಕೊಳಪ್ಪ. Vtp also 1 volt and Vtn is also 1 volt. The transistor, this one will be in cutoff when Vsg is less than 1. That means to say VDD minus or this gate should be less than 1, right? What is gate voltage here? This is V out alla. VDD minus V out should be less than 1. ಅಂದ್ರೆ V out ಎಷ್ಟಿದ್ದಾಗ ಕಟ್ ಆಫ್ ಹೋಗತ್ತೆ ಅಂತ ಗೊತ್ತಿಡಿಯತ್ತಾನೆ. ಹಂಗಾದ್ರೆ V out should, if it is greater than, okay, ಈ ದಿತ್ತ ಬಂದಾಗ ಏನಾಗತ್ತೆ ಅವಾಗ VDD ಮೈನಸ್ ದಿಸ್ 1, ಇದು ವಿ ಟಿ ಅಂತ ತಗೋಣ. ಇದನ್ನ ಹೌದಲ್ಪ, ವಿ ಟಿ ಪಿ, ಇದು ವಿ ಟಿ ಪಿ, ಇದು ವಿ ಟಿ ಪಿ. ಸೊ ವಿ ಡಿ ಡಿ ಮೈನಸ್ ವಿ ಟಿ ಪಿ, ಕರೆಕ್ಟ್ ಅಲ್ಲ? ಇದನ್ನ ಇಲ್ಲಿಂದ ಹಿಂಗೆ ಬರ್ದೆ ಗೊತ್ತಾಯ್ತು ನಿಮಗಿದು? ಗೊತ್ತಾಗಲಿಲ್ಲ? ಅದು ಗೊತ್ತಾಗ್ಲಿಲ್ಲ ಸರ್, ಲಾಸ್ಟ್ ಓಕೆ, ಇದನ್ನ ಇನ್ನೊಂದು ಬರಿತೆ ನೋಡ, ಲಾಸ್ಟ್ ಕಾಲಮ್ ಇದನ್ನ ಇನ್ನೊಂದು ಬರಿತೆ ನೋಡ. ವಿ ಡಿ ಡಿ ಮೈನಸ್ ವಿ ಔಟ್. ಭಾಳ ಚಲೋಪ್ಪ, ಗೊತ್ತಾಗಲಿಲ್ಲ ಅಂತ ಒಪ್ಕೋಬೇಕಾಗತ್ತೆ. ದಟ್ಸ್ ಇಂಪಾರ್ಟೆಂಟ್ ಕಲಿಯೋರಿಗೆ. ಓಕೆ, ಈಗ ಈ ಕಡೆ ಮೈನಸ್ನಿಂದ ಗುಣಿಸು. ವಿ ಡಿ ಡಿ ಪ್ಲಸ್ ವಿ ಔಟ್, ಇದು ಮೈನಸ್ ವಿ ಟಿ ಪಿ. ದಿಸ್ ರಿಮೇನ್ಸ್ ಲೈಕ್ ದಿಸ್, ರೈಟ್? ಓಕೆ, ಈಗ ಇಲ್ಲ ಅಂತಂದ್ರೆ ಹಿಂಗೆ ಮಾಡೋಣ. ಇದನ್ನ ಇಲ್ಲಿ ಕಳಿಸಿ ಇದನ್ನ ಇಲ್ಲಿ ಕಳ್ಸೋಕ್ಕೂ ಬರ್ತೈತೆ. 1 ಮಿನಿಟ್, ಇದು ಬೇಡ. ಇದನ್ನ ಈ ಕಡೆ ಕಳ್ಸೋಣ. ಏನಾಗ್ತದ, ವಿ ಡಿ ಡಿ ಲೆಸ್ ದ್ಯಾನ್ ವಿ ಔಟ್ ಪ್ಲಸ್ ವಿ ಟಿ ಪಿ, ಕರೆಕ್ಟ್ ಅಲ್ಲ? ಇದು ಈ ಕಡೆ ಬಂದರೆ ಮೈನಸ್ ಇದು ಪ್ಲಸ್ ಆಗ್ತದೆ. ಸೊ ವಿ ಔಟ್ ವಿ ಟಿ ಪಿ ಇದ್ದಿದ್ದು ಈ ಕಡೆ ಕಳಿಸ, ಅವಾಗ ಏನಾಯ್ತು, ವಿ ಡಿ ಡಿ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಬಂದಾಗ ಮೈನಸ್ ಆಯ್ತು. ವಿ ಟಿ ಪಿ ಶುಡ್ ಬಿ ಲೆಸ್ ದ್ಯಾನ್ ವಿ ಔಟ್ ಅಂತ. ಅಥವಾ ವಿ ಔಟ್, ಇಫ್ ವಿ ಔಟ್ ಈಸ್ ಗ್ರೇಟರ್ ದ್ಯಾನ್ ವಿ ಡಿ ಡಿ ಮೈನಸ್ ವಿ ಟಿ ಪಿ, ದೆನ್ ದಿಸ್ ವಿಲ್ ಬಿ ಇನ್ ಕಟ್ ಆಫ್. ಹಲೋ ಸರಿ, ಅದು ಡಿಸ್ಕನೆಕ್ಟ್ ಆಗೈತೆ. ಅಲ್ಲಪ್ಪ, ಟಿ ವಿ ಅವರು ಡಿಸ್ಕನೆಕ್ಟ್ ಆಯ್ತಾ? ಹೀಗೆ ಹೀಗಾಯ್ತು ನಾನು ಕಾಣಿನು. ಹಾಂ, ಓಕೆ, ಕರೆಕ್ಟ್ ಅಲ್ಲ? ಸೊ ವಿ ಔಟ್ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್, ಇಲ್ಲೇ ಓಕೆ, ವಿ ಔಟ್ 0 ಐತೆ. ಹಿಂಗೆ ವಿ ಔಟ್ ಈ ನಮೂನಿ ಇತ್ತಪ್ಪ ಅಂತಂದ್ರೆ ಇದೇನಿರ್ತೈತಿ? ಓಪ, ಓಕೆ, ವಿ ಔಟ್ ಆಯ್ತಾ? ವಿ ಎಸ್ ಡಿ ಅಥವಾ ವಿ ಎಸ್ ಡಿ ಎರಡು ಒಂದೇ ಇದೆ ಆಯ್ತಾ? ಸೊ ವಿ ಎಸ್ ಡಿ ಅಂದ್ರೆ ಏನಪ್ಪ ಇದು? ವಿ ಎಸ್ ಮೈನಸ್ ವಿ ಡಿ ಅಂದಂಗೆ. ವಿ ಎಸ್ ಅಂದ್ರೆ ಏನಪ್ಪ? ವಿ ಡಿ ಡಿ ಮೈನಸ್
ವಿ ಔಟ್. ಕರೆಕ್ಟಾ? ಇದರ ಅರ್ಥ ಹೌದಲ್ವೇ? ಹೌದ್ರಿ ಸರ್. ಓಕೆ. 0 1 2 3 4 5. 0 ಇದ್ದಾಗ ಏನಿರ್ತದಪ್ಪ? ವಿ ಎಸ್ ಡಿ ಅಥವಾ ವಿ ಎಸ್ ಜಿ ಒಂದೇ ಸತಿ 5 ಇರ್ತೈತಿ. 3 2 1 0. ಕರೆಕ್ಟ್ ಅಲ್ಲ? ಎಸ್ ಸರ್. ಓಕೆ. ಇಷ್ಟು ಓಕೆ. ವಿ ಔಟ್ 0 ಇದ್ದಾಗ ನಂದು ವಿ ಎಸ್ ಡಿ ಭಾಳ ಐತಿ. ಸೊ ಹಿಂಗೆ ಬರಬಾರ್ದ ಕಡಿಮೆ ಹಾಕೊಂತ ಹೊಂಟೈತಿ. ಓಕೆ. ಕರೆಂಟ್ ಏನಿರ್ತದಪ್ಪ ಇಲ್ಲಿ? ಹೌದಲ್ಲ? ಜಾಸ್ತಿ ಇರ್ತೈತಿ, ಇಲ್ಲಿ ಬರಬಾರ್ದ ಕಡಿಮೆ ಹಾಕೊಂತ ಹೊಂಟೈತಿ. ಅದಂಕರ ಗೊತ್ತಾಗ್ತೈತಿ. ಹೌದಲ್ಲ ನಿಮ್ಗೆ? ಹೌದಲ್ಪ? ಅಂದ್ರೆ ವಿ ಔಟ್ ನಾ ಹೆಂಗೆ ಹಿಂಗೆ ಹೆಚ್ಚಿಗೆ ಮಾಡ್ತಾನೆ, ಕರೆಂಟ್ ಇಳ್ಕೊಂತ ಹೊಂಟೈತಿ. ಬರೋಬ್ಬರಿಯಾ? ಈಗ ಇದ್ರದ್ದು ಕಟ್ ಆಫ್ ಯಾವಾಗ ಹೋಗತಿ ಅಂತ ವಿಚಾರ ಮಾಡೋಣ. ಯಾವಾಗ ಹೋಗತಿ ಇದು? ಅಲ್ಲ, ಅದನ್ನ ಚಂದಾಗಿ ಮಾಡೋಣ. ಇದು ಹೆಂಗ? ವಿ ಎಸ್ ಜಿ ಇಫ್ ಇಟ್ ಈಸ್ ಲೆಸ್ ವಿ ಟಿ ಪಿ. ಕರೆಕ್ಟ್ ಅಲ್ಲ? ಹಾಂ. ವಿ ಎಸ್ ಅಂದ್ರೆ ಎಷ್ಟು? ವಿ ಟಿ ಪಿ ಅಂತ ಬರ್ದಾನ ಬೇ ಹೆಸರು. ಪಿ ಮಾಸದ್ದು ವೋಲ್ಟೇಜ್, ಕಟ್ ಆಫ್ ವೋಲ್ಟೇಜ್, ಥ್ರೆಶೋಲ್ಡ್ ವೋಲ್ಟೇಜ್. ವಿ ಎಸ್ ಮೈನಸ್ ವಿ ಜಿ ಅಂತಂದ್ರೆ ಇದರ ಅರ್ಥ ಏನಪ್ಪ? ವಿ ಎಸ್ ಜಿ ಅಂದ್ರೇನು? ವಿ ಡಿ ಡಿ ಮೈನಸ್ ವಿ ಔಟ್ ಇಫ್ ಇಟ್ ಈಸ್ ಲೆಸ್ ದನ್ ವಿ ಟಿ ಪಿ ಅನ್ನೋದು. ಇನ್ನು ಸರಳ ರೂಪಕ್ಕೆ ತರೋಣ. ಅಂದ್ರೆ ಏನಾಯ್ತಪ್ಪ ಈಗ? ವಿ ಔಟ್ ಈ ಕಡೆ ಕಳಿಸ, ವಿ ಡಿ ಡಿ ಲೆಸ್ ದ್ಯಾನ್, ಈ ಕಡೆ ಮೈನಸ್ ಇದ್ದು ಈ ಕಡೆ ಬಂದಾಗ ಪ್ಲಸ್ ಆಯ್ತು. ವಿ ಟಿ ಪಿ ಪ್ಲಸ್ ವಿ ಔಟ್. ಕರೆಕ್ಟಾ? ಈಗ ನನಗೆ ವಿ ಔಟ್ ಬೇಕಾಗೈತಿ, ಅದನ್ನು ಇದನ್ನ ಈ ಕಡೆ ಕಳಿಸಿದಿಲ್ಲ. ಈಗ ನೆಕ್ಸ್ಟ್ ಇದನ್ನು ವಿ ಟಿ ಪಿನ ಇತ್ತ ಕಳಿಸು. ಏನಾಯ್ತು ಅವಾಗ? ಪ್ಲಸ್ ಇದ್ದಿದ್ದು ಈ ಕಡೆ ಬಂದಾಗ ಮೈನಸ್ ಆಕೈತೆ. ವಿ ಡಿ ಡಿ ಮೈನಸ್ ವಿ ಟಿ ಪಿ ಇದು ಇದ್ದಂಗೆ ಹಿಂಗೆ ಉಳಿತೈತಿ ವಿ ಔಟ್. ಕರೆಕ್ಟ್? ಗೊತ್ತಾತಪ್ಪ ಈಗ? ಗೊತ್ತಾತ? ಓಕೆ. ಲೆಟ್ ಅಸ್ ಸೇ ವಿ ಡಿ ಡಿ ಈಸ್ 5 ವೋಲ್ಟೇಜ್. ಆಯ್ತಾ? ಅಂದ್ರೆ ಇಷ್ಟು ತಗೊಂಡಾಯ್ತು ಇದು ವಿ ಡಿ ಡಿ. ವಿ ಡಿ ಡಿ ಮೈನಸ್ ವಿ ಟಿ ಪಿ ಎಲ್ಲಿ ಕಾಣ್ತದಪ್ಪ? ವಿ ಡಿ ಡಿ ಮೈನಸ್ ವಿ ಟಿ ಪಿ ವಿ ಡಿ ಡಿಕ್ಕಿಂತ ಹೆಚ್ಚೈತೆ ಕಡಿಮೆ ಐತೆ? ಈ ಟರ್ಮ್ ವಿ ಡಿ ಡಿಕ್ಕಿಂತ ಹೆಚ್ಚಿಗೆ ಐತೆ ಕಡಿಮೆ ಐತೆ? ಕಡಿಮೆ ಐತೆ. ಎಷ್ಟು ಹೆಜ್ಜಿಪ್ಪ? ವಿ ಟಿ ಪಿ. ಕರೆಕ್ಟ್ ಅಲ್ಲ? ಅಂದ್ರೆ ವಿ ಟಿ ಪಿ ಕಸ್ಕೊಂಡೇನಪ್ಪ ಅಂದ್ರೆ ಇದಿಷ್ಟು ಹಿಡಿಯೋದ್ರಾಗ ವಿ ಟಿ ಪಿ ಕಸ್ಕೋಬೇಕು. ಲೆಟ್ ಅಸ್ ಸೇ ದಟ್ ಈಸ್ ಈಕ್ವಲ್ ಟು 1 ವೋಲ್ಟೇಜ್ ಅಂತ ಇಟ್ಕೊಂಡು ಅವಾಗ ನನಗೆ ಈ ಪಾಯಿಂಟ್ ಸಿಕ್ತು. ಕರೆಕ್ಟ್ ಅಲ್ಲ? ಇಫ್ ದಿಸ್ ವಿ ಔಟ್, ಈ ವಿ ಔಟ್ ಅಕಸ್ಮಾತ್ ಈ ಪಾಯಿಂಟ್ಗಿಂತ ಹೆಚ್ಚಿಗೆ ಹೊಂಟತಪ್ಪ ಅಂತಂದ್ರೆ ಅದು ಕಟ್ ಆಫ್. ಬರೋಬ್ಬರಿಯಾ? ಓಕೆ. ಕರೆಂಟ್ 0. ಇದ್ರ ದಾಟಿದ ಮೇಲೆ ಈ ಕಡೆ ಏನಾಯ್ತಪ್ಪ? ಸ್ಯಾಚುರೇಷನ್ ಇರ್ತೈತಿ. ಅದು ಹೆಂಗ ಇಳ್ಕೋತ ಬರ್ತೈತಿ. ಕರೆಕ್ಟ್ ಅಲ್ಲ? ಮ್ಯಾಕ್ಸಿಮಮ್ ಇಂದ ಮಿನಿಮಮ್. ಅದು ಪ್ಯಾರಾಬೋಲಿಕ್. ಕರೆಕ್ಟ್ ಅಲ್ಲ? ಸೊ ದಿಸ್ ಪಾಯಿಂಟ್ ಈಸ್, ವಾಟ್ ಇಸ್ ದಿಸ್ ಪಾಯಿಂಟ್? ವಿ ಡಿ ಡಿ ಮೈನಸ್ ವಿ ಟಿ ಪಿ. ಕರೆಕ್ಟ್ ಅಲ್ಲ? ಅಂದ್ರೇನು? ಮ್ಯಾಕ್ಸಿಮಮ್ ವಿ ಔಟ್ ಎಷ್ಟು ಹೋಗತ್ತಪ್ಪ ಇಲ್ಲಿ? ಅಂದ್ರೇನು ನೋಡ್ರಿ, ಇಲ್ಲಿ ಡಯೋಡ್ ಕನೆಕ್ಟೆಡ್ ಟ್ರಾನ್ಸಿಸ್ಟರ್ ಹೋದಲ್ಲ ಇದು. ಫೇಮಸ್ಗೆ ಲಕ್ಷ್ಯ ಕೊಡ್ರಿ. ಹಿಂಗೆ ಡಯೋಡ್ ಕನೆಕ್ಟೆಡ್ ಇತ್ತಪ್ಪ ಅಂದ್ರೆ ಇಲ್ಲಿ ಮ್ಯಾಲ ಸೋರ್ಸಿಗೆ ವಿ ಡಿ ಡಿ ಕನೆಕ್ಟ್ ಮಾಡಿದ್ನಿ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕಾಣ್ತೈತಿ? ಓಕೆ. ಅದಕ್ಕೆ ವಿ ಟಿ ಡ್ರಾಪ್ ಅಂತಾರೆ. ಪಾಯಿಂಟ್ ಹೌದಲ್ಲ? ಮ್ಯಾಕ್ಸಿಮಮ್ ಎಷ್ಟು ರೀಚ್ ಆಗತ್ತಪ್ಪ ಇದು? ವಿ ಡಿ ಡಿ ಮೈನಸ್ ವಿ ಟಿ ಪಿ. ಹ್ಞೂ ಬೇ ಹೇಳುವ. ಇದು ರೀ ಸರ್, ಅಂದ್ರೆ ವಿ ಟಿ ಡ್ರಾಪ್ ಅಂತಂದ್ರೆ ವೆನ್ ಇಟ್ ಇಸ್ ಡಯೋಡ್ ಟ್ರಾನ್ಸಿಸ್ಟರ್ ಅಂದಾಗ ಮಾತ್ರ ಔಟ್ಪುಟ್ ಟರ್ಮಿನಲ್ ವಿ ಟಿ ಪಿ ಬರ್ತದೆ. ಕರೆಕ್ಟ್.
if it is not the diode transistor, that VTP term won't consider in V out. It depends on this one nature, how you are going to see that when it's trying to be in cutoff or like that. ಆಯ್ತು ನೀವು ಗ್ರಾಫ್ ಹಾಕಿ ಮಾತಾಡ್ಬೇಕು ಅದನ್ನು ಆಯ್ತಾ. ಇಲ್ಲಿ ನಾ ಈಗ ನನ್ನ ಇದು ಕಾನ್ಫಿಗರೇಷನ್ ಸರ್ಕ್ಯೂಟ್ ಒಳಗೆ ಗ್ರಾಫ್ ಹಿಂಗೈತಪ್ಪ. ಸೊ ಆ್ಯಕ್ಚುಲಿ ಡಯೋಡ್ ಕನೆಕ್ಟೆಡ್, ಆ್ಯಕ್ಚುಲಿ ಫಾರ್ ಆಲ್ ಡಯೋಡ್ ಕನೆಕ್ಟೆಡ್ ಏನಿರುತ್ತೆ, ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಐ ಆಮ್ ಗೋಯಿಂಗ್ ಟು ಸಿ ಈಸ್ ದ ಸೋರ್ಸ್ ವೋಲ್ಟೇಜ್ ಮೈನಸ್ ಥ್ರೆಶೋಲ್ಡ್ ವೋಲ್ಟೇಜ್ ಆಫ್ PMOS. ಮುಗೀತು. ಓಕೆ, ದ ಮ್ಯಾಕ್ಸಿಮಮ್ ವೋಲ್ಟೇಜ್ ದಟ್ ಐ ಆಮ್ ಗೋಯಿಂಗ್ ಟು ಸಿ ಹಿಯರ್. ಆಯ್ತಾ? ಓಕೆ, ನೆಕ್ಸ್ಟ್ ಇದ್ರದ್ದು ಹೆಂಗೆ ಬರ್ತಾವೆ ಇದಕ್ಕೆ ಗ್ರಾಫ್? ಸೇಮ್ ಸ್ಕೇಲ್ ಮಾಡಿ ಬರ್ದಿರಲಿಲ್ಲ ಅದನ್ನು? ಇದನ್ನು ಪ್ರಾಕ್ಟೀಸ್ ಇಟ್ಕೋರಿಪ್ಪ. ಏನೋ ನೀತಿಗಾನ ಎಬಿಸಿ ID ವರ್ಸಸ್ VDS ತೆಗೀರಿ ಅಂದ್ರೆ ಹಿಂಗೆ ತೆಗಿಬೇಕು. ಮತ್ತೆ ಆಯ್ತಲ್ಲ. ಸೊ ಇದನ್ನು ನೋಡಿದ್ರೆ ನೇಚರ್ ಇಲ್ಲಿ ಏನಿರ್ತೈತಿ ಹೇಳಿದ್ನಲ್ಲ ಅದನ್ನ. ಇದು ಒಂದು ಹೆಜ್ಜೆಗೆ ಇದು ಇಷ್ಟು ಡಿಫ್ರೆನ್ಸ್ ಆಗ್ತಿಲ್ಲ. ಇದು ಕರೆಕ್ಟ್, ಆ್ಯಕ್ಚುಲಿ ಕರೆಕ್ಟಾಗಿ ತೆಗೆದಿಲ್ಲ ನಾನು ಎಕ್ಸೆಲ್ನಾಗ ಮಾಡ್ರಿ ಇದನ್ನ ಆಯ್ತಾ. ಸೊ ಇಲ್ಲಿ ಡೆಲ್ಟಾ ವಿ ಇನ್ ಸ್ಕೇಲ್ ಪ್ರಕಾರ ತೆಗೆದಿಲ್ಲ. ಡೆಲ್ಟಾ ವಿ ಇನ್ ಹೆಂಗೆ ಹೆಚ್ಚಿಗೆ ಮಾಡ್ತೀನೋ ಹಂಗೆ ಡೆಲ್ಟಾ ವಿ ಔಟು ಸತೆ ಅದ ಪ್ರಕಾರ ಹೆಚ್ಚಿಗೆ ಆಕೈತಿ. ಸೊ ದ ಸ್ಲೋಪ್ ಇಲ್ ಈಸ್ ಆಲ್ವೇಸ್ ಇಟ್ ಈಸ್ ಇನ್ ಕಾನ್ಸ್ಟಂಟ್. ಓಕೆ, ಅಂಟಿಲ್ ದಿಸ್ ಒನ್ it is in a saturation. Okay, I have done some Excel on those things. Better to show you guys that one. You need to do that again. Okay, as a assignment. ಆಯ್ತಾ? ಗೊತ್ತಾಯ್ತಪ್ಪ? I want to show you that. Let us see. Where is that? ಯಾರೋ ಯಾರೋ ಗಿಜಿ ಹೋದ ಹಾಡು ಹನಯ ಬರಹ ದಿಕ್ಕು ದಾರಿ ತೋಚಲೇ ಕಾಲ ಕಳೆಯೋ ಜನ ಮರ ಬರೋದಲ್ಲ. Baru. Okay, that's nice to see that. ಕಾಣತೈತಿ ನಿಮ್ಗೆ? ನೋಡ್ರಿ ಮಾಡಿರಿ, ಇದನ್ನ ಮಾಡಿರಿ ಈ ಸರ್ಕ್ಯೂಟ್ ಅದ. ನೋಡಿಲ್ಲ, ಕರೆಕ್ಟ್ ಅದ. ರೆಜಿಸ್ಟರ್ ಲೋಡ್ ಮಾಡಿರಿ, ಇದನ್ನ ಮಾಡಿಲ್ಲ. ಅದನ್ನ ಮಾಡ್ಬೇಕಾದ. ಇಲ್ಲಿ ನೋಡಿ ಒಂದು ಪಟ್ ಐತಿ, ಇಲ್ಲಿ ನೋಡಿ ಇಲ್ಲೇ ಕಾಣ್ತೈತಿ. ನೆಕ್ಸ್ಟ್ ಎರಡ್ರದ್ದು ಇದು 4, ಇನ್ನೊಂದ್ರದ ರೆಡ್ ಒನ್ ಇದು ನೋಡ್ದೆ. ಇವು ಎರಡ್ರ ನೋಡೋ ಅಂತರ ನೋಡ್ರಿ ಟಿಪ್ಸ್. ಹಲೋ ದೇವ್ರ, ಇಲ್ಲೇನೋ ಮಾತಾಡತನ ಕೇಳೋಪ್ಪ. ಓಕೆ, ಇದ್ರ ಒಂದು ಪಟ್ಟ ಇದು ಇಲ್ಲಿ ಕಾಣತೈತಿ ನಿಮಗಿದು ಅಂತರ. ನೆಕ್ಸ್ಟ್ ಇದು 3 ಕಾತ ಹಸಿರು ಎಲ್ಲಿತ್ತಪ್ಪ? ದಿಸ್ ಒನ್ ಇಲ್ಲೈತ. ಓಕೆ, ನಾ 0.5 ಗತೆ ಇಂಕ್ರಿಮೆಂಟ್ ಮಾಡೇನಿ ನಾನು ಆಯ್ತಾ. ಓಕೆ, ಬೈ ಟೇಕಿಂಗ್ VT is equal to 1 volt. ಇದು 0.7 ಐತೇನಿದು ಆಯ್ತಾ. ಅಕಸ್ಮಾತ್ ಇದು 1 ಆತಂದ್ರೆ ಬೆಂಕಿ ಆಗ್ತದೆ. ಇದು 0 ಆಕತೆ, ಉಳ್ಕಿದ್ದು ಏನಕ್ಕೆ ಹಂಗೆ ಗ್ರಾಫ್ ಚೇಂಜ್ ಆಗ್ತದೆ. ಓಕೆ, 0.7 let us say, and VDD 5. Okay, so here and about Vout versus
ವಿ ಇನ್ ದ ಗೇನ್ ಫ್ಯಾಕ್ಟರ್ ದಿಸ್ ಒನ್ ವಿ ಇನ್ ಹಿಂಗೆ ಚೇಂಜ್ ಆತಂದ್ರೆ ವಿ ಔಟ್ ಹೆಂಗೆ ಇದು ಕ್ಯಾಲ್ಕುಲೇಟ್ ಮಾಡ್ತಿರಪ್ಪ ಯು ನೀಡ್ ಟು ಸಾಲ್ವ್ ದ ಟೂ ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಆಯ್ತಾ ದ ಕ್ರಾಸ್ ಸೆಕ್ಷನ್ ಪಾಯಿಂಟ್ಸ್ ಏನೈತಲ್ಲ you need to go and derive that even in both in saturation as well as in linear. Okay, so ಇಲ್ಲಿ ನೋಡ್ರಿ ಇಲ್ಲಿ ಏನೈತಪ್ಪ the x-axis is V out and this is current, right? As I told initially, this ID versus V in ಅಂದ್ರೆ ಏನಪ್ಪ ಬೇರೆ ಬೇರೆ ಗ್ರಾಫಿಗೆ ವಿ ಇನ್ ಹಿಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಏನೇನು ಚೇಂಜ್ ಆಗ್ತದೆ ನಮ್ದು ಕರೆಂಟು ಚೇಂಜ್ ಆಗ್ತೈತಿ as well as voltage change ಆಗ್ತದೆ that is V out. X axis intersection point ಏನು ನೋಡ್ತಿರಲ್ಲ X axis component is your V out. Okay, Y axis is the current. So Y axis ನಿಂದ ಇವನ್ ಕೋಆರ್ಡಿನೇಟ್ ಬರ್ತಾವಲ್ಲ ID ವರ್ಸಸ್ ಇಲ್ಲಿ ಕೇಳ್ರಪ್ಪ ID ವರ್ಸಸ್ V in ಏನು ಬರ್ತೈತಲ್ಲ ಅದು ನಿಮಗೆ GM ಬಗ್ಗೆ ಹೇಳ್ತೈತಿ ಆಯ್ತಾ. ಈ ವಿ ಔಟ್ ವರ್ಸಸ್ ವಿ ಇನ್ ಚೇಂಜ್ ಮಾಡ್ದಂಗೆ ವಿ ಔಟ್ ಕಡಿಮೆ ಹಾಕೊಂತ ಹೊಟ್ಟತಿಲ್ಲ ಇದು ಏನು ಹೇಳ್ತೈತಿ ನಿಮ್ಗೆ ಗೇನ್ ಹೇಳ್ತೈತಿ ಆಯ್ತಾ. ಯಾರ ಫೋಟೋ ಟಳ್ಳ ಅನ್ಸಿದ್ರು ನೋಡ ಹೌದಾ ಯಾರ ಫೋಟೋ ಅನ್ಸಿದ್ರು ಫೋಟೋ ತೆಗೋದು. ಓಕೆ, ಸೊ ಇಲ್ಲಿ ನೋಡೋದಪ್ಪ ಗೇನ್ನ ಹೆಂಗೆ ಅಳತಿ ಮಾಡೋದಪ್ಪ ವಿ ಇನ್ ನನಗೆ ಗೊತ್ತಾಯ್ತದಲ್ಲ ಇದು ಏನಪ್ಪ ಇಲ್ಲಿ ನೋಡಿಲ್ಲಿದೆ ಕರೆಂಟ್ ವಿ ಇನ್ ಹೆಚ್ಚಿಗೆ ಮಾಡ್ಕೊಂತ ವಿ ಔಟ್ ಕಡಿಮೆ ಆಗ್ತೈತಿ ಇಂಟರ್ಸೆಕ್ಷನ್ ಪಾಯಿಂಟ್ ಇಲ್ಲಿ ನೋಡಿ ವಿ ಇನ್ ಹೆಚ್ಚಿಗೆ ಮಾಡ್ಕೊಂತ ಹೋದ್ನೆ ಅಂದ್ರೆ ಅಪ್ ಟು ಎಲ್ಲಿ ಮಟ್ಟ ಕಾನ್ಸ್ಟೆಂಟ್ ಉಳಿತೈತಿ ಇದು ಇದೈತಲ್ಲ ಇದು ಈ ತರ ಗ್ರಾಫ್ maximum voltage that I am going to see V out as VDD minus VTP, right? Yes, when sir. it will be there is no conduction of this one ಇದು ಕಂಡಕ್ಟ್ ಇರಬಾರ್ದು ಓಪನ್ ಇತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಅಷ್ಟು ವೋಲ್ಟೇಜ್ ಕಾಣ್ತದೆ. when it starts conducting, right, this transistor NMOS the V out is trying to reduce ಅಂತ ಕಡಿಮೆ ಆಯ್ತಾ. so this point is VDD minus ಎಷ್ಟು PT. ಅಲ್ಲ ಇದು Y ಕಾಂಪೋನೆಂಟ್ ಅಂಕರ ಇದು VDD ಮೈನಸ್ VTP ನಾ ಹೌದಲ್ಲ. ಹೌದ್ರಿ ಸರ್. ಆ್ಯಂಡ್ ದಿಸ್ ಒನ್ ಈ ಎಕ್ಸ್ ಆಕ್ಸಿಸ್ ವಿ ಇನ್ ಐತಲ್ಪ ಇದು ಎಷ್ಟಿರ್ತೈತಿ ಇದು ಎಕ್ಸ್ ಕೋಆರ್ಡಿನೇಟ್ ಇಲ್ಲೇ ವಿ ಟಿ ಎನ್ ಆಯ್ತಾ. ದಿಸ್ ಈಸ್ ವಿ ಟಿ ಎನ್ ತನಕನ ಇಷ್ಟು ಕಾನ್ಸ್ಟೆಂಟ್ ಇರ್ತೈತಿ ಆಮೇಲೆ ಬರ್ಬಾರ್ದು ನೋಡಿ ಲೀನಿಯರ್ ಕಾಣತೈತಿ ನಿಮ್ಗೆ ಇದು. ಹೌದ್ರಿ ಸರ್ ಲೀನಿಯರ್ ಕಾಣತೈತ್ರಿ. ಸ್ಲೋಪ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಹಿಂದಿನ ವ್ಯಾಲ್ಯೂ ಮುಂದಿನ ವ್ಯಾಲ್ಯೂಯಿಂದ ಹಿಂದಿನ ವ್ಯಾಲ್ಯೂ ಕಳಿಬೇಕಾ ಡೆಲ್ಟಾ ವಿ ಔಟ್ ಬರ್ತೈತೆ ಬಾಗಲೇ ಸೇಮ್ ಅದ ವಿ ಇನ್ ಇದ್ರ ಮುಂದಿನ ವ್ಯಾಲ್ಯೂ ಒಳಗೆ ಹಿಂದಿನ ವ್ಯಾಲ್ಯೂ ಕಳೀರಿ ಇದನ್ನ ಡ್ಯಾಶ್ ಅಂತ ಹೇಳ್ರಿ ಇದ್ರ ಹಿಂದಿಂದ ಇಲ್ಲಿ ನಡೀತೈತೆ. ಓಕೆ, ಸೊ ಇಲ್ಲಿ ಸ್ಲೋಪ್ 0 ಐತಿ ಸ್ಲೋಪ್ 0 ಐತಿ ಹೌದಲ್ಲ ಡೆಲ್ಟಾ ವಿ ಔಟ್ 0 ಐತಿ. ಇಲ್ಲಿ ನೋಡ್ರಿ 4.3 ಇದ್ದಿದ್ದು 4.2 ಆತ ಕರೆಕ್ಟಾ ಬಾಗಲೇ 0.2 ಅದ್ರ ಹಿಂಗೆ ಬಂತ ನೋಡ್ರ ಇಲ್ಲಿಂದ ಕಾನ್ಸ್ಟೆಂಟ್ ಐತಿ ನಿಂದ ಹೌದಾ. ಓಕೆ, ಇವನ್ನೆಲ್ಲ ಸೂತ್ರ ಹಾಕಿದ್ರೆ ಸಿ ದಿಸ್ ಈಸ್ ಇಲ್ಲಿ ನನಗೆ ಭಾಳ ಚಂದ ಆಂಪ್ಲಿಫೈಯರ್ ಆಗಿ ಕಾಣ್ತದೆ ಈ ರೀಸನ್ ನೋಡಿ ಗೊತ್ತಾತ. ಸೊ ದಿಸ್ ಈಸ್ ದ ಅಸೈನ್ಮೆಂಟ್ ದಟ್ ಯು ನೀಡ್ ಟು ಡೂ ದ್ಯಾಟ್ ಆ್ಯಂಡ್ ಸೊ ತಡಿಬೇ ಜಿ ಎಮ್ ವರ್ಸಸ್ ವಿ ಇನ್ ಪ್ಲಾಟ್ ಮಾಡ್ಬೇಕು. ಹೇಳ್ಬಾ ಅಂದ್ರೆ ಸರ್ ವೇರ್ ಇಟ್ ಸ್ಟಾರ್ಟ್ಸ್ ದ ಲೀನಿಯರ್ ಪಾಯಿಂಟ್ ಅಲ್ರಿ ಲೀನಿಯರ್ ಪಾಯಿಂಟ್ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ದಟ್ ಗೇನ್ ಇಸ್ ರಿಮೇನ್ಸ್ ದ ಕಾನ್ಸ್ಟೆಂಟ್ ಅಲ್ರಿ ಇಲ್ಲಿಂದ ಇಲ್ಲಿಗೆ ವಿತ್ ರೆಸ್ಪೆಕ್ಟ್ ಔಟ್ಪುಟ್ ನೋಡಿದ್ರಿ ಸರ್ ಅಲ್ಲಿ ಔಟ್ಪುಟ್ ಲೀನಿಯರ್ ಪಾಯಿಂಟ್ ಔಟ್ಪುಟ್ ಗ್ರಾಫ್ ಒಳಗ್ರಿ ಲೀನಿಯರ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗೈತಲ್ರಿ ಅದ್ ಗೇನ್ ಪಾಯಿಂಟ್ ಅಲ್ಲಿಂದ ಸ್ಟಾರ್ಟ್ ಆಗೈತ್ರಿ ಕಾನ್ಸ್ಟೆಂಟ್ ಆಗ್ಲಿಕ್ಕೆ. ಹೌದು, ಅಂದ್ರ ಅದ್ ಯಾಕಂತ ಅರ್ಥ ಆಗ್ಲಿ. ಓಕೆ, ಇದಾ ಅಲ್ರಿ ಸರ್ ಇದು ಅದೇ ಇದು ಮುಂದೆಲ್ಲ ಕಾನ್ಸ್ಟೆಂಟ್ ಹೌದಲ್ಲ ಇದ್ಯಾಕೆ ಕಾನ್ಸ್ಟೆಂಟ್ ಆತಂತೇಳಿ ಇಲ್ಲಿ ಬರ್ದಾನಲ್ ಬಗ್ಗೆ ಏನದು ಇಲ್ಲಿ ನೋಡ್ದ -1 ಐತಿ ಇದು
ಓಕೆ, ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವ? ಇಲ್ಲಿ ಹೇಳಿ ನೋಡ, ಮುಂದಿನ ವ್ಯಾಲ್ಯೂ ಒಳಗೆ ಹಿಂದಿನ ವ್ಯಾಲ್ಯೂ ಕಳಿಬೇಕು, ಬಾಗಲೇ ವಿ ಇನ್ನದ್ದು ಹಂಗೆ ಆಯ್ತಾ. ಅದ್ರ ವ್ಯಾಲ್ಯೂ ಹಿಂಗೆ ಬರ್ತೈತಿ, ಇದನ್ನ ಪ್ಲಾಟ್ ಮಾಡ್ರ, ಇದನ್ನ ದಿಸ್ ವರ್ಸಸ್ ದಿಸ್ ಆಯ್ತಾ. ಆ್ಯಂಡ್ ಯು ನೀಡ್ ಟು ಗೋ ಆ್ಯಂಡ್ ಫಿಗರ್ ಔಟ್ ದ ಏನೇನಂತ ಹೇಳ್ತಾನಂದ್ರೆ, 1 minute. ಓಕೆ, ಲಕ್ಷ ಬಿಟ್ಟು ಕೇಳ್ರಪ್ಪ. I don't know whether you are going to do that or not. Okay, the point from here it's going to start in linear ಅಲ್ಲ. ಸೊ ಈ ಗ್ರಾಫ್ ಹೆಂಗೆ ಬಂತು ನಿಮ್ಗೆ ಹಿಂಗೆ ಹೋದಲ್ಲ, ಹಿಂಗೆ ಸ್ಟಾರ್ಟ್ ಆಗಿ ಆಮೇಲೆ ಕರೆಕ್ಟ್ ಹಿಂಗೆ ಸಿಯಪ್ಪ ಹೊಟ್ಟೆ ಹಾಕೋರಿಪ್ಪ, ತಪ್ಪು ತೆಗಿಯಾತಾನೆ ಆದರೂ ಕಂಫರ್ಟಬಲ್ ಆಗೋಲ್ದ. ಓಕೆ, ಇಲ್ಲಿಂದ ಇದು ಹಿಂಗೆ ನಾನ್ ಲೀನಿಯರ್ ಹೋಗ್ತೈತಲ್ಲ. ದಿಸ್ ಈಸ್ ಮೈ ವಿ ಔಟ್ ಆ್ಯಂಡ್ ದಿಸ್ ಈಸ್ ಮೈ ವಿ ಇನ್. ದ ಪಾಯಿಂಟ್ ದಿಸ್ ಒನ್ ಈಸ್ ವಿ ಟಿ ಎನ್ ಆಯ್ತಾ. ಓಕೆ, ಈ ಪಾಯಿಂಟ್ ಎಷ್ಟು ಇರ್ತೈತಪ್ಪ? ವಿ ಡಿ ಡಿ ಮೈನಸ್ ವಿ ಟಿ ಪಿ ಆಯ್ತಾ. ಇಲ್ಲೇ ಆಫ್ ಇರ್ತೈತಿ ಎನ್ಮಾಸ್, ಇಲ್ಲೇ ಸ್ಯಾಚುರೇಷನ್ ಇರ್ತೈತಿ, ಇಲ್ಲೇ ಲೀನಿಯರ್ ಇರ್ತೈತೆ. ಓಕೆ, ಇಲ್ಲಿಂದ ಆ್ಯಕ್ಚುಲಿ ನನಗೆ ಆ್ಯಂಪ್ಲಿಫೈಯರ್ ಆಗಿ ಕಾಣೋದು ಇಲ್ಲಿ ನಂಗೆ ಲೀನಿಯರ್ ಸ್ವಲ್ಪ ಎಕ್ಸಾಕ್ಟ್ ಇದೆ, ಈಗ ನೋಡಿದ್ರಿಲ್ಲ. ಓಕೆ, ಇದು ಬರೇ ನನಗೆ ಎಲ್ಲಿಂದ ಎಲ್ಲಿ ಮಟ್ಟಪ್ಪ? ಲೆಟ್ ಅಸ್ ಸೇ ಐ ಆಮ್ ಗೋಯಿಂಗ್ ಟು ಸೇ ದಿಸ್ ಒನ್ ಆಸ್ ವಿ ಇನ್ ಡ್ಯಾಶ್. ಇಲ್ಲಿಂದ ವಿ ಇನ್ ನಾನು ಇಷ್ಟು ಚೇಂಜ್ ಮಾಡ್ಕೊಂತ ಹೋದ್ನಪ್ಪ ಅಂತಂದ್ರೆ ಪಕ್ಕಾ ಆ್ಯಂಪ್ಲಿಫೈಯರ್ ಆಗಿ ಕಾಣ್ತದೆ. ಬರೋಬ್ಬರಿಯಾ? ಹೌದಲ್ಲ? ವೇರ್ ಇಟ್ ಈಸ್ ಇನ್ ಲೀನಿಯರ್ ಸಿಸ್ಟಮ್ ಇದೆ, ಹೌದಲ್ಲ? ಇಟ್ ಈಸ್ ಲೀನಿಯರ್ ಸಿಸ್ಟಮ್ ಇದೆ, ಕರೆಕ್ಟಾ? ಆ್ಯಕ್ಚುಲಿ ನೀನು ಒಂದು ಆ್ಯಂಪ್ಲಿಫೈಯರ್ ಐತಪ್ಪ ಅಂತಂದ್ರೆ, ಇಲ್ಲೊಂದು ಆ್ಯಂಪ್ಲಿಫೈಯರ್ ಆಯ್ತಾ, ಹಿಂಗೆ ಆ್ಯಂಪ್ಲಿಫೈಯರ್ ಐತಿ, ನಾ ಇಷ್ಟು ವಿ ಇನ್ ಕೊಡ್ತೀನಿ, ಇದನ್ನು ಆ್ಯಂಪ್ಲಿಫೈ ಆಗಿ ವಿ ಔಟ್ ಕೊಡು ಅಂತ ಹೇಳ್ತಿ, ಕರೆ ಹೌದಲ್ಲ? ಆದ್ರೆ ಇಲ್ಲಿ ಇದ್ರ ಪ್ರಕಾರ ಏನು ಹೇಳ್ತದಪ್ಪ ನೋಡು, ಇದು ಆ್ಯಂಪ್ಲಿಫೈಯರ್ ಆಗಿ ಕಾಣೋದು ಒಂದು ರೇಂಜ್ ಐತಿ. ಇದು ಏನಪ್ಪ? ವಿ ಟಿ ಎನ್ನಿಂದ ಓಕೆ ವಿ ಇನ್ ಡ್ಯಾಶ್ ಮಟ ಅಷ್ಟ ಆ್ಯಂಪ್ಲಿಫೈಯರ್, ಅತ್ತಾಗಿಂದ ಆ್ಯಂಪ್ಲಿಫೈಯರ್ ಆಗೋದಿಲ್ಲ, ಕರೆಕ್ಟ್ ರೈಟ್? Here you are also observing the one more point where is going to act as amplifier for certain range of V. Correct ಅಲ್ಲ? ಸೊ ರೇಂಜ್ ದೊಡ್ಡದಾದಂಗ ನಿನಗೆ ಅಂದ್ರೆ ಇಲ್ಲಿಂದ ಭಾಳ ವೋಲ್ಟೇಜ್ ತನಕ ನಿಮ್ಗೆ ಆಂಪ್ಲಿಫೈಯರ್ ಆಗಿ ಕಾಣಕತ್ತೈತೆ ಅಂದ್ರೆ ಚಲೋನ ಕೆಟ್ಟದ? ವಿ ಇನ್ ಇಲ್ಲಿ ನೋಡ್ರ ವಿ ಟಿ ಎನ್ನಿಂದ 0.7 ಸಮಸ್ಯೆ ಯಾವುದೋ ಒಂದು ವೋಲ್ಟೇಜ್ ತನಕ ಅಷ್ಟೇ ಆಂಪ್ಲಿಫೈಯರ್ ಆಗುತ್ತೆ ಅನ್ನೋಕ್ಕಿಂತ ಬಾ ನೀ ಎಷ್ಟೇ ವಿ ಇನ್ ಚೇಂಜ್ ಮಾಡಪ್ಪ, ಇದು ಆಂಪ್ಲಿಫೈಯರ್ ಆಗಿ ಕಾಣ್ತೈತಿ ಅಂತ ಹೇಳೋದು ಚಲೋನ ಹೆಂಗೆ? ವಿ ಇನ್ ರೇಂಜ್ ಭಾಳ ಇದ್ರೆ ಭಾಳ ಚಲೋ ಹೋದಲ್ಲ. ಓಕೆ, ಐ ಆಮ್ ಗೋಯಿಂಗ್ ಟು ಕಾಲ್ ದಿಸ್ ದಟ್ ಒನ್ ಆಸ್ ಇನ್ಪುಟ್ ರೇಂಜ್. ಓಕೆ, ಇನ್ಪುಟ್ ರೇಂಜ್. ಓಕೆ, ದಿಸ್ ಈಸ್ ಗೋಯಿಂಗ್ ಟು ಡಿಸೈಡ್ ಬೈ ವಿ ಇನ್ ಡ್ಯಾಶ್, ಕರೆಕ್ಟ್ ಅಲ್ಲ? ಇದ ವಿ ಇನ್ ಡ್ಯಾಶ್ ಹೆಚ್ಚಿಗೆ ಇತ್ತಪ್ಪ ಅಂತಂದ್ರೆ ಆಂಪ್ಲಿಫೈಯರ್ ಆಗಿ ಕಾಣ್ತಕ್ಕಂಥ ಚಾನ್ಸ್ ಫಾರ್ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ವಿ ಇನ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಓಕೆ, ಸೊ ಇಲ್ಲಿ ಎರಡು ಫ್ಯಾಕ್ಟರ್ ಬರ್ತೈತಿ. ಈ ಪಾಯಿಂಟನ್ನ ಇತ್ತ ಸರ್ಸಿದೆಪ್ಪ ಅಂದ್ರೆ ಸ್ಲೋಪ್ ಏನು ಗೇನ್ ಐತಲ್ಲ, ಇದು ಸ್ಲೋಪ್ ಏನಾಕೈತೆ ಅವಾಗ ಹಿಂಗೆ ಆಕೈತೆ, ಹೌದಲ್ಲ? ಕಡಿಮೆ ಆಕೈತೆ, ಹೌದಲ್ಲ? ಅಂದ್ರೆ ವಿ ಇನ್ ರೇಂಜ್ ಹೆಚ್ಚಿಗೆ ಮಾಡತ್ತೀನಿ ಅಂತಂದ್ರೆ ವಿ ಇನ್ ಡ್ಯಾಶ್ ಅಂತಲ್ಲ, ವಿ ಇನ್ ರೇಂಜ್ ಹೆಚ್ಚಿಗೆ ಮಾಡತ್ತಿ ಅಂತಂದ್ರೆ ಗೇನ್ ಕಡಿಮೆ ಆಕೈತೆ, ಆಯ್ತಾ? ಆ್ಯಂಡ್ ಪವರ್ ಏನಾಕೈತೆ ನೋಡ್ಬೇಕಾ? ಕ್ವಶನ್ ಮಾರ್ಕ್ ಹೋಯ್ ಮಾಡ್ರಿ. ಓಕೆ, ಸೊ ಆ್ಯಂಡ್ ಆಲ್ಸೋ ಯು ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಿ ಇನ್ ಡ್ಯಾಶ್ ಹಿಯರ್, ಇಲ್ಲಿ ಇನ್ ಟರ್ಮ್ಸ್ ಆಫ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ ವಾಟ್ ಯು ಹ್ಯಾವ್ ಗಾಟ್ ಹಿಯರ್, ವಿ ಡಿ ಡಿ, ವಿ ಟಿ ಪಿ ಆ್ಯಂಡ್ ವಿ ಟಿ ಎಮ್. ಆಯ್ತಾ? ದಿಸ್ ಇಸ್ ಅಸೈನ್ಮೆಂಟ್, ಬರ್ಕೋರಿ. ಈ ವಿ ಇನ್ ಡ್ಯಾಶ್ ವ್ಯಾಲ್ಯೂ ಕಂಡು ಹಿಡ್ರಿ. ಇನ್ ಟರ್ಮ್ಸ್ ಆಫ್ ದಿಸ್ ವಿ ಇನ್ ಡ್ಯಾಶ್ should be is the function of constant terms. ವಿ ಡಿ ಡಿ ವಿ ಟಿ ಪಿ ಇರ್ಬೇಕು, ವಿ ಟಿ ಎನ್ ಇದ್ರೆ ನಡೀತದೆ. ಹಂಗಂತೇಳಿ ಬೇರೆ ವೇರಿಯೇಬಲ್ ಹಾಕ್ಬಾರ್ದು.
ಆಯ್ತಾ? ಅದೇ ಸರ್. Okay, and Excel also you need to do that. And let us say I'm going to show ಫೀಡ್ಬ್ಯಾಕ್ ಆಯ್ತು. ಇದನ್ನೊಂದು ಸಿಮ್ಯುಲೇಟ್ ಮಾಡಿ ತೋರಿನಿ, ನಾನು ಹೋಗಿ ಮಾಡಿರಿ. ಸಿ ಡಿ ಡೆಸ್ಕ್ಟಾಪ್ ಫೈಲ್ಸ್. ಓಕೆ, ಎಲ್ ಎಸ್ ಮಾಡಿದ್ರೆ ಕ್ರಿಯೇಟ್ ಅಂತ ಮಾಡಂತಾರೆ. ಛೂ ಮಾರಾಯಗಳು ಏನು ಓದಬೇಕು. ಕರೆಕ್ಟ್ ಅಲ್ಲ ಇದ? ಹಲೋ, ಹಲೋ ಸರ್. ಹಾಂ, ಇದಲ್ವೇ ಒಂದು PMOS ಐತಿ, ಡ್ರೈನ್ ಗೇಟ್ ವಿಔಟ್ ಕನೆಕ್ಟ್ ಐತಿ. ಇದು ಬರೋಬ್ಬರಿ ಅಲ್ಲ? ಹಿಯರ್ ಐ ಆಮ್ ಗೋಯಿಂಗ್ ಟು ಪ್ಲಾಟ್ ದಿಸ್ ಒನ್ ವಿಔಟ್ ಪ್ಲಾಟ್ ಮಾಡ್ತಾನೆ. ಆ್ಯಂಡ್ ಆಲ್ಸೋ ಕರೆಂಟು ಪ್ಲಾಟ್ ಮಾಡಾಕತ್ತಾನೆ. ವಿಔಟ್ ವರ್ಸಸ್ DC ಅನಾಲಿಸಿಸ್ ಮಾಡತ್ತಾನೆ. ದಿಸ್ V3 ಈಸ್ V in. ಓಕೆ ಓಕೆ. ಗಾನ ವಿದ್ಯಾ ಬಡಿ ತಡ್ರೋ ಇದೆಂತದ? ಏ ಮುಟ್ಟಬೇಡ್ರಿಪ್ಪ, ಕೈ ಮುಗಿತೇನೆ. ಯಾವ್ದವೆ? ಗೊತ್ತಾಯ್ತೀಗ? ನಾವು VD ಮೈನಸ್ VTP. ಸೊ VT ಅನ್ನೋ ತನಕ ಇಲ್ಲಿ ತನಕ ಇದು ಕಾನ್ಸ್ಟೆಂಟ್ ಬರ್ತೈತೆ ಅನ್ಕೊಂಡಿದ್ವಿಲ್ಲ. ಇದ್ಯಾಕೆ ಹಿಂಗೆ ಬರತೈತೆ ಅದನ್ನ ಹೋಗಿ ಯೋಚನೆ ಮಾಡ್ರಿ. ಆಯ್ತಾ? ದಟ್ಸ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಅದು ಹೋಗಿ ನೋಡ್ರಿ ಯಾರು ಹೇಳ್ತೀರಿ ಇದಕ್ಕೆ ಅಂತ. ಈ ಕಾನ್ಸ್ಟೆಂಟ್ ಬರಬೇಕಿತ್ತು ಹೌದಲ್ಲ? ಆ್ಯಂಡ್ ಫ್ರಮ್ ದಿಸ್ ಪಾಯಿಂಟ್ ಇದನ್ನ ನೋಡಿದ್ರೆ ಆಲ್ಮೋಸ್ಟ್ ಇದು ಲೀನಿಯರ್ ಆಗಿ ಕಾಣತೈತಿ ನಿಮ್ಗಿದೆ. ಇದು ಕರೆಕ್ಟ್ ಕಾಣತೈತಿ ಎಲ್ಲರೂ. ಇಲ್ಲಿ ನೋಡ್ರದ, ಇಲ್ಲಿ ನಾನ್ ಲೀನಿಯರ್ ಐತಿ. ಇದು ಕರೆಕ್ಟ್ ಅಲ್ಲ? ಇಲ್ಲೆಲ್ಲೋ ಇಲ್ಲಿಂದ ಚಲೋ ಹೋಗತ್ ನೋಡ್ರಿ, ಸ್ಟ್ರೇಟ್ ಲೈನ್ ಹೌದಲ್ಲ? ಸೊ ಇಲ್ಲಿಂದ ಇಲ್ಲಿ ತನಕ. ಸೊ ಇದು ಆಯ್ತಾ? ಈ ಅಂದ್ರೆ ಏನಪ್ಪ, 0.9 ನಿಂದ ಲೆಟ್ ಅಸ್ ಸೇ ಅರೌಂಡ್ 3.2 ತನಕ ಇದು ಆಂಪ್ಲಿಫೈಯರ್ ಆಗಿ ಕಾಣ್ತದೆ. ಓಕೆ, ಲೀನಿಯರ್ ಸಿಸ್ಟಮ್ ಆಗಿ ಕಾಣ್ತದೆ ಅಂದ್ರೆ ಆಂಪ್ಲಿಫೈಯರ್, ಚಲೋ ಆಂಪ್ಲಿಫೈಯರ್ ಆಗಿ ಕಾಣ್ತದೆ. ಓಕೆ, ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೆ ನೋಡಕತ್ರ ಕರೆಂಟ್ ಏನಾಕತ್ವ, ಇಲ್ಲಿಂದ ಎಷ್ಟು ಹೋಗ್ಕೊಂಡೆ ಹೆಚ್ಚಿಗೆ ಆಕತಿ. VDD ಗುಂಡ್ಲೆ ಈ ಕರೆಂಟ್ ಮಾಡಿದೆ ಅಂತಂದ್ರೆ ನಿನ್ನ ಪವರ್ ಲಾಸ್ ಗೊತ್ತಾಗ್ತದೆ. ಓಕೆ, ದ ಸ್ಲೋಪ್ ಆಫ್ ದಿಸ್ ಒನ್, ದಿಸ್ ID ವರ್ಸಸ್ VIN ಇದು. ಮತ್ತೆ ಹಲೋ, ಕರೆಂಟ್ ವರ್ಸಸ್ VIN ಏನೈತಲ್ಪ, ಇದ್ರ ಸ್ಲೋಪ್ GM ಹೇಳ್ತೈತಿ. ಕೆಂಪುದ್ರದ ಈ ಕೆಂಪ್ ಲೈನ್ ಐತಲ್ಲ, ಇದ್ರ ಸ್ಲೋಪ್ GM ಹೇಳ್ತೈತಿ. ಇದ್ರದ್ದು ನೀಲಿ ಕಲರ್ದು ವಿಔಟ್ ಗ್ರಾಫ್ ಐತಲ್ಲ, ಇದ್ರ ಸ್ಲೋಪ್ ಏನ್ ಹೇಳ್ತೈತಿ? ಗೇನ್. ಆಯ್ತಾ? ಹೋಗಿ ಚಂದಾಗಿ ಸಮಾಧಾನದಿಂದ ಎಕ್ಸೆಲ್ಲು ಮಾಡ್ರಿ, ಸ್ಪೈಸ್ ಸಿಮ್ಯುಲೇಷನ್ ಮಾಡ್ರಿ. ನೀವು ಅನ್ಕೊಂಡಿದ್ದಕ್ಕೂ ಮತ್ತು ಈಗ ಬಂದಿದ್ದಕ್ಕೂ ಏನೇನು ವ್ಯತ್ಯಾಸ ಆಕೈತಿ, ಏನೇನಿಲ್ಲ ಅದನ್ನ ಚಂದಾಗಿ ಹೋಗಿ ಡಿಸ್ಕಸ್ ಮಾಡ್ರಿ. ಆಯ್ತಾ? ಓಕೆ. ಓ ಹ್ಞೂಪ್ಪ. ಸ್ಪೈಸಾ? ಹಾಂ ಹಾಂ, ಅದನ್ನ ಮೇಲ್ ಕಳಿಸ್ರಿಪ್ಪ. ಅದು ಮೇಲ್ ಕಳಿಸ್ರಿ ನನಗೆ. ಹಾಂ ಹೇಳು. ಅದಪ್ಪ ಈಗ ಹೇಳೋದು ತ್ರಾಸ ಆಕೈತಿ, ಪಾಯಿಂಟ್ ಮಾಡಿ ಹೇಳೋದು. ಅಲ್ಲಿ ಮೇಲ್ನೊಳಗೆ ಬರ್ದು ಬಿಡ, ನನಗೆ ಗೊತ್ತಾಕೈತಿ. ಓಪ. ಹ್ಞೂ
ಗೇನದು ನೋಡ್ಬೇಕು, ಐ ಡೋಂಟ್ ನೋ. ತೊಗೊಳಂಗಿಲ್ಲಪ್ಪ ಅದು. ಓಕೆ